Hello students, welcome back to our English class. In this class, we will try to understand 10th standard English lesson, The Bird of Happiness. Dear students, ಇವತ್ತಿನ ಕ್ಲಾಸಲ್ಲಿ ನಾವು 10ನೇ ತರಗತಿಗೆ ಸಪ್ಲಿಮೆಂಟರಿ ರೀಡಿಂಗಲ್ಲಿ ಇರ್ತಕ್ಕಂಥ ಕೊನೆಯ ಪಾಠ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅನ್ನುವಂಥ ಪಾಠವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ದ ಬರ್ಡ್ ಆಫ್ ಹ್ಯಾಪಿನೆಸ್ ಅನ್ನುವಂಥದ್ದು ಎ ಟಿಬೇಟಿಯನ್ ಫೋಕ್ ಟೇಲ್. ಟಿಬೇಟ್ನಲ್ಲಿ ಹೇಳ್ತಕ್ಕಂಥ ಒಂದು ಫೋಕ್ ಟೇಲ್ ಆಗಿದೆ. ಇಲ್ಲಿ ಫೋಕ್ ಟೇಲ್ ಅಂತಂದರೆ ಜಾನಪದ ಕಥೆ ಅಂತ ತಾವು ಭಾವಿಸ್ಕೋಬಹುದು. ನಮ್ಮಲ್ಲೂ ಕೂಡ ಪಂಚತಂತ್ರ ಕಥೆಗಳು ಅಂತ ಇರ್ತವೆ. ತಾವು ಅದ್ರ ಬಗ್ಗೆ ಕೇಳಿರ್ಬೋದು ಅಥವಾ ತಾವು ಓದಿರ್ಬೋದು ಕೂಡ ಅಂತ ಅನ್ಕೋತೀನಿ. ಈ ಪಂಚತಂತ್ರ ಕಥೆಗಳು ಮಕ್ಕಳಿಗೆ ತುಂಬ ಇಷ್ಟ ಆಗ್ತವೆ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇರ್ತವೆ. ಅದರಲ್ಲಿ ಏನೋ ಒಂದು ಮಾರಲ್ಸ್, ನೀತಿ ಕಥೆಗಳು ಕೂಡ ಇರ್ತವೆ. ಅಂತ ಒಂದು ಫೋಕ್ ಟೇಲ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಇದು ಸಪ್ಲಿಮೆಂಟರಿ ರೀಡಿಂಗಲ್ಲಿ ಇರೋದ್ರಿಂದ ತುಂಬ ಡೀಪ್ ಆಗಿ ಹೋಗೋದೇನು ಬೇಡ. ಈ ಪಾಠದಿಂದ ಕೇವಲ ಒಂದು 2 ಮಾರ್ಕ್ಸ್ ಕ್ವಶನ್ ಅನ್ನು ಅದು ಚಾಯ್ಸ್ ಆಗಿ ಕೇಳೋದ್ರಿಂದ ತುಂಬ ಡಿಟೇಲ್ಡ್ ಆಗಿ ಅನಲೈಸ್ ಮಾಡೋದಕ್ಕಿಂತ ನೇರವಾಗಿ ಈ ಕಥೆನಲ್ಲಿ ಏನಿದೆ ಅನ್ನೋದನ್ನು ಈಗ ಲೈನ್ ಬೈ ಲೈನ್ ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. In ancient days, there was a poor area in Tibet. ಇನ್ ಏನ್ಷಿಯಂಟ್ ಡೇಸ್ ಅಲ್ವಾ, ಈ ಕಾಲ್ಪನಿಕ ಕಥೆಗಳೆಲ್ಲ ಪ್ರಾರಂಭ ಆಗೋದು ಹಿಂಗೇನೆ. ತಾವು ಕನ್ನಡದಲ್ಲೂ ಕೂಡ ಓದಿರ್ತೀರ, ಒಂದಾನೊಂದು ಕಾಲದಲ್ಲಿ ಅಲ್ವಾ, ಹಳೆಯ ಕಾಲದಲ್ಲಿ, ಯಾವುದೋ ಒಂದು ಕಾಲದಲ್ಲಿ ಅಂತ ಆರಂಭ ಆಗುತ್ತಲ್ಲ, ಹಾಗೆ ಇಲ್ಲೂ ಹೇಳ್ತಾರೆ. ಒಂದು ಹಳೆಯ ಕಾಲದಲ್ಲಿ ಏನಾಗಿತ್ತು, ದೇರ್ ವಾಸ್ ಎ ಪುವರ್ ಏರಿಯಾ ಇನ್ ಟಿಬೇಟ್. ಟಿಬೇಟ್ನಲ್ಲಿ ಅತಿ ಬಡತನದಿಂದ ಕೂಡಿರ್ತಕ್ಕಂಥ ಒಂದು ಏರಿಯಾ ಇತ್ತು. ಅಲ್ಲಿ ಯಾಕೆ ಬಡತನ ಇತ್ತು ಅನ್ನೋದನ್ನು ನೆಕ್ಸ್ಟ್ ಅವರೇ ಹೇಳ್ತಾರೆ ನೋಡಿ. ವಿಚ್ ಹ್ಯಾಡ್ ನೋ ರಿವರ್ಸ್, ಅಲ್ಲಿ ನದಿಗಳೇ ಇರಲಿಲ್ಲ, ಅಂದರೆ ನೀರಿನ ಮೂಲನೇ ಅವರಿಗೆ ಇರಲಿಲ್ಲ. ಆರ್ ಗುಡ್ ಲ್ಯಾಂಡ್, ಒಳ್ಳೆ ಜಮೀನು ಕೂಡ ಇರಲಿಲ್ಲ, ನೀರಿರಲಿಲ್ಲ. ಏನಾದರೂ ಬೆಳ್ಕೊಂಡು ತಿನ್ನೋಣ ಅಂತಂದರೆ ಸರಿಯಾಗಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಜಮೀನು ಇರಲಿಲ್ಲ. ನೋ ವಾರ್ಮ್ತ್ ಅಂತಂದ್ರೆ ಶಾಖ, ಬಿಸಿ ಅನ್ನತಕ್ಕಂಥದ್ದು ಇರಲಿಲ್ಲ. ಅಂದರೆ ಸೂರ್ಯನ ಬಿಸಿಲು ಕೂಡ ಬೆಳೆ ಬೆಳೆಯೋದಕ್ಕೆ ಬದುಕೋದಕ್ಕೆ ತುಂಬ ಅವಶ್ಯಕತೆ ಇರ್ತದೆ, ಅದು ಯಾವುದೂ ಇರಲಿಲ್ಲ. ಆರ್ ಫ್ರೆಶ್ ಫ್ಲವರ್ಸ್, ಅಂದರೆ ಹೂ ಬಿಡಬೇಕಂದ್ರೂ ಕೂಡ ಅಲ್ಲಿ ಬಿಸಿಲು ಅನ್ನೋದು ಬೇಕು, ಶಾಖ ಅನ್ನೋದು ಬೇಕು. ಬಿಸಿಲಿಲ್ಲ ಅಂತಂದರೆ ಇದು ಯಾವುದೂ ಕೂಡ ಆಗ್ತಾ ಇರಲಿಲ್ಲ. ನೋ ಟ್ರೀಸ್, ಗಿಡ ಕೂಡ ಇರಲಿಲ್ಲ ಅಲ್ಲಿ. ಆರ್ ಗ್ರೀನ್ ಗ್ರಾಸ್, ಹಸಿರಾಗಿರ್ತಕ್ಕಂಥ ಹುಲ್ಲು ಸಹಿತ ಇರಲಿಲ್ಲ. ದನಗಳು ಸಾಕನ, ದನಗಳಿಗೆ ತಿನ್ನೋದಕ್ಕೆ ಮೇವು ಬೇಕು, ಅದು ಕೂಡ ಇರಲಿಲ್ಲ. ಈ ಎಲ್ಲ ರೀಸನಿಂದ ಏನಾಗಿತ್ತು, ಆ ಏರಿಯಾ ತುಂಬ ಬಡತನದಿಂದ ಕೂಡಿತ್ತು. ದ ಪೀಪಲ್ ಹೂ ಲಿವ್ಡ್ ದೇರ್ ಸಫರ್ಡ್ ಫ್ರಮ್ ಹಂಗರ್ ಆ್ಯಂಡ್ ಕೋಲ್ಡ್. ಅಲ್ಲಿರ್ತಕ್ಕಂಥ ಜನ ಈ ಬಡತನದಿಂದ ಏನಾಗ್ತಾ ಇತ್ತು, ಬಿಸಿಲಿಲ್ಲ, ನೀರಿಲ್ಲ, ಜಮೀನಿಲ್ಲ, ಗಿಡ ಇಲ್ಲ, ಹೂವಿಲ್ಲ, ಯಾವುದೂ ಇಲ್ಲದೆ ಇರೋದ್ರಿಂದ ಏನಾಗ್ತಾ ಇತ್ತು, ಅಲ್ಲಿ ಜನ ಹಸಿವಿನಿಂದ ಬಳಲ್ತಾ ಇದ್ರು. ಬರೀ ಹಸಿವು ಅಷ್ಟೇ ಅಲ್ಲ, ಕೋಲ್ಡ್. ತಮಗೆ ಟಿಬೇಟ್ ಅಂದರೆ ಗೊತ್ತು, ಅದು ಹಿಮಾಲಯದ ಏರಿಯಾದಲ್ಲಿ ಬರ್ತದೆ. ತುಂಬ ಚಳಿ ಇರ್ತಿತ್ತು, ತುಂಬ ಕೋಲ್ಡ್ ಇರುತ್ತೆ. ಸೊ ಅಲ್ಲಿ ಹಸಿವು ಮತ್ತು ಚಳಿಯಿಂದ ಆಲ್ ಇಯರ್ ರೌಂಡ್, ಅಂದರೆ ಇಡೀ ವರ್ಷ ಪೂರ್ತಿ 12 ತಿಂಗಳು ಅಲ್ಲಿರ್ತಕ್ಕಂಥ ಜನ ಹಸಿವಿನಿಂದ, ಈ ಚಳಿಯಿಂದ ಬಳಲ್ತಾ ಇದ್ರು. ಆ್ಯಂಡ್ ಡಿಡ್ ನಾಟ್ ನೋ ವಾಟ್ ಹ್ಯಾಪಿನೆಸ್ ವಾಸ್ ಲೈಕ್. ಅಷ್ಟೊಂದು ಬಡತನದಲ್ಲಿ ಅವ್ರು ಹುಟ್ಟು ಬೆಳೆದಿರೋದ್ರಿಂದ ಈ ಹ್ಯಾಪಿನೆಸ್ ಅಂದರೆ ಏನು ಅಂತಲೇ ಅವ್ರಿಗೆ ಗೊತ್ತಿರಲಿಲ್ಲ. ಈ ಸಂತೋಷ ಅಂದರೆ ಹೇಗಿರ್ತದೆ, ಅದು ಎಲ್ಲಿರುತ್ತೆ, ಏನು ಅನ್ನೋದು ಅವ್ರಿಗೆ ಗೊತ್ತೇ ಇರಲಿಲ್ಲ. ಡಿಸ್ಪೈಟ್ ದಿಸ್, ಇಷ್ಟೆಲ್ಲ ಇದ್ದರೂ ಕೂಡ ದೇ ಸ್ಟಿಲ್ ಬಿಲೀವ್ಡ್, ಅವರು ಒಂದು ನಂಬಿಕೆ ಇಟ್ಕೊಂಡಿದ್ರು. ಅವ್ರು ನಂಬಿದ್ರು ಏನಂತ, ದಟ್ ಹ್ಯಾಪಿನೆಸ್ ಮಸ್ಟ್ ಎಕ್ಸಿಸ್ಟ್ ಸಮ್ವೇರ್ ಇನ್ ದ ವರ್ಲ್ಡ್. ಇಲ್ಲಿ ಹ್ಯಾಪಿನೆಸ್ ಇಲ್ಲದೆ ಇರ್ಬೋದು, ಬಟ್ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಹ್ಯಾಪಿನೆಸ್ ಅನ್ನೋದು ಇದ್ದೇ ಇರ್ತದೆ. ನಾವು ಮಾತ್ರ ಹೀಗಿರ್ತೀವಿ, ಬೇರೆ ಕಡೆ ಹ್ಯಾಪಿನೆಸ್ ಅನ್ನೋದು ಇರ್ತದೆ. ಜನ ಸಮೃದ್ಧವಾಗಿ ಬೆಳ್ಕೊಂಡು, ತಿನ್ಕೊಂಡು, ಅಂದ್ಕೊಂಡು ಸಂತೋಷವಾಗಿ ಬದುಕ್ತಾರೆ ಅನ್ನತಕ್ಕಂಥ ನಂಬಿಕೆ ಅವ್ರಿಗಿತ್ತು. The old folk used to say that happiness was a beautiful bird. The old folk, ಅಲ್ಲಿರ್ತಕ್ಕಂಥ ಜನರ ನಂಬಿಕೆ, ಈ ಪರಂಪರೆ ಏನಿತ್ತು, ಸಂಪ್ರದಾಯ ಏನಿರ್ತದೆ, ಹೇಳ್ಕೊಂಬರ್ತಾ ಇದ್ರು ಏನಂತ, ದಟ್ ಹ್ಯಾಪಿನೆಸ್ ವಾಸ್ ಎ ಬ್ಯೂಟಿಫುಲ್ ಬರ್ಡ್. ಈ ಹ್ಯಾಪಿನೆಸ್ ಅಂತಕ್ಕಂಥದ್ದು, ಸಂತೋಷ ಅನ್ನತಕ್ಕಂಥದ್ದು ಒಂದು ಸುಂದರವಾಗಿರ್ತಕ್ಕಂಥ ಹಕ್ಕಿ. ಅದೆಲ್ಲಿರುತ್ತೆ, ಲಿವಿಂಗ್ ಆನ್ ಎ ಸ್ನೋವಿ ಮೌಂಟೇನ್ ಫಾರ್ ಅವೇ ಇನ್ ದ ಈಸ್ಟ್. ಆ ಹಕ್ಕಿ ಎಲ್ಲಿ ವಾಸವಾಗಿದೆ ಅಂತಂದರೆ ಸ್ನೋವಿ ಮೌಂಟೇನ್ ಅಂತಂದರೆ ಹಿಮ ತುಂಬಿಕೊಂಡಿರ್ತಕ್ಕಂಥ ಬೆಟ್ಟದ ಮೇಲೆ ಆ ಬರ್ಡ್ ಆಫ್ ಹ್ಯಾಪಿನೆಸ್ ಅನ್ನತಕ್ಕಂಥದ್ದು ವಾಸ ಆಗಿರ್ತದೆ. ಫಾರ್ ಅವೇ ಇನ್ ದ ಈಸ್ಟ್ ಅಂತಂದರೆ ಪೂರ್ವ ದಿಕ್ಕಿನಲ್ಲಿ ತುಂಬ ದೂರದಲ್ಲಿ ಒಂದು ಹಿಮ ತುಂಬಿಕೊಂಡಿರ್ತಕ್ಕಂಥ ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಆ ಬರ್ಡ್ ಆಫ್ ಹ್ಯಾಪಿನೆಸ್ ಅನ್ನತಕ್ಕಂಥದ್ದು ಇರುತ್ತೆ ಅಂತ ಅವ್ರಿಗೊಂದು ನಂಬಿಕೆ ಇತ್ತು. ವೆರೆವರ್ ದ ಬರ್ಡ್ ಫ್ಲೀವ್ ಹ್ಯಾಪಿನೆಸ್ ವೆಂಟ್ ವಿತ್ ಇಟ್. ಅವ್ರಿಗೆ ನಂಬಿಕೆ ಏನಿತ್ತು ಅಂತಂದರೆ ಆ ಬರ್ಡ್ ಆಫ್ ಹ್ಯಾಪಿನೆಸ್ ಏನಿದೆಯಲ್ಲ, ಅದು ಎಲ್ಲಿ ಹೋಗುತ್ತೆ, ಅದ್ರ ಜೊತೆಗೆ ಈ ಸಂತೋಷ, ಸುಖ, ಸಮೃದ್ಧಿ ಅನ್ನತಕ್ಕಂಥದ್ದು ಅದ್ರ ಹಿಂದಿಂದನೇ ಹೋಗುತ್ತೆ. ಅಂದರೆ ಬರ್ಡ್ ಆಫ್ ಹ್ಯಾಪಿನೆಸ್ ಎಲ್ಲಿರ್ತದೆ, ಅಲ್ಲಿರ್ತಕ್ಕಂಥ ಜಾಗ, ಏರಿಯಾ, ಜನ ಎಲ್ಲ ಸುಖದಿಂದ ಇರ್ತಾರೆ, ಸಂತೋಷದಿಂದ ಇರ್ತಾರೆ ಅನ್ನತಕ್ಕಂಥ ನಂಬಿಕೆ ಅವ್ರಿಗಿತ್ತು. ಎವ್ರಿ ಇಯರ್ ಪೀಪಲ್ ವೆಂಟ್ ಟು ಲುಕ್ ಫಾರ್ ದಿಸ್ ಬರ್ಡ್. ಸುಮಾರು ಜನ ಇವರು ಕೂಡ ಆ ಹಕ್ಕಿನ ಹಿಡ್ಕೊಂಬರೋಣ, ಆ ಹಕ್ಕಿ ಏನಾದರೂ ಕರ್ಕೊಂಡು ನಮ್ಮೂರಿಗೆ ತಗೊಂಬಂದರೆ ಇಲ್ಲೂ ಕೂಡ ಸುಖ ಸಮೃದ್ಧಿ ಅನ್ನೋದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ರು,
ಎವ್ರಿ ಇಯರ್ ಪೀಪಲ್ ವೆಂಟ್ ಟು ಲುಕ್ ಫಾರ್ ದಿಸ್ ಬರ್ಡ್. ಆ ಬರ್ಡ್ ಆಫ್ ಹ್ಯಾಪಿನೆಸ್ ಅನ್ನು ಹುಡುಕೊಂಡು ಸುಮಾರು ಜನ ಹೋಗ್ತಾ ಇದ್ರು. ಬಟ್ ನಾಟ್ ಒನ್ ಆಫ್ ದೆಮ್ ಡಿಡ್ ಎವರ್ ರಿಟರ್ನ್. ಬಟ್ ಆ ಹಕ್ಕಿನ ಹುಡುಕೊಂಡು ಯಾರು ಹೋಗ್ತಾ ಇದ್ರು, ಪ್ರತಿ ವರ್ಷ ಸುಮಾರು ಜನ ಹೋಗ್ತಾನೆ ಇದ್ರಲ್ಲ, ಆ ಹೋಗ್ತಕ್ಕಂಥ ಜನರಲ್ಲಿ ಯಾರೂ ಕೂಡ ವಾಪಸ್ ಬಂದೇ ಇರಲಿಲ್ಲ. ಯಾಕೆ ಅಂತಂದರೆ ದ ಬರ್ಡ್ ಆಫ್ ಹ್ಯಾಪಿನೆಸ್ ವಾಸ್ ಸೆಡ್ ಟು ಬಿ ಗಾರ್ಡೆಡ್ ಬೈ 3 ಓಲ್ಡ್ ಮಾನ್ಸ್ಟರ್ಸ್. ಆ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತ ತೊಗೊಂಡು ಬರೋದು ಅಷ್ಟು ಈಸಿ ಆಗಿರಲಿಲ್ಲ. ಹಕ್ಕಿ ಎಲ್ಲಿರುತ್ತಲ್ಲ, ಆ ಹಕ್ಕಿ ಏನಾಗಿತ್ತು ಅಂದರೆ ವಾಸ್ ಸೆಡ್ ಟು ಬಿ ಗಾರ್ಡೆಡ್ ಬೈ 3 ಓಲ್ಡ್ ಮಾನ್ಸ್ಟರ್ಸ್. ಆ ಬೆಟ್ಟದ ಮೇಲೆ ಇರ್ತಕ್ಕಂಥ ಹಕ್ಕಿನ 3 ವಯಸ್ಸಾಗಿರ್ತಕ್ಕಂಥ ರಾಕ್ಷಸರು ಕಾಯ್ತಾ ಇದ್ದಾರೆ. ಆ ರಾಕ್ಷಸರನ್ನು ಎದುರಿಸಿ ಆ ಹಕ್ಕಿನ ತಗೊಂಬರೋದು ಅಷ್ಟು ಈಸಿ ಆಗಿರಲಿಲ್ಲ. ಸುಮಾರು ಜನ ಹೋದವರೆಲ್ಲ ಮಧ್ಯಕ್ಕೆ ಸತ್ತು ಹೋಗ್ಬಿಡ್ತಿದ್ರು, ಯಾರು ಕೂಡ ವಾಪಸ್ ಬರ್ತಾ ಇರಲಿಲ್ಲ. ಅಲ್ಲಿ 3 ಜನ ಓಲ್ಡ್ ಮಾನ್ಸ್ಟರ್ಸ್ ಅದನ್ನು ಕಾಯ್ತಾ ಇದ್ರು. who could kill a man by simply blowing through their long beards. ಅಲ್ಲಿರ್ತಕ್ಕಂಥ ಮಾನ್ಸ್ಟರ್ ಹೇಗಿದ್ರು ನೋಡಿ, ಈ ಹಕ್ಕಿನ ಕಾಯ್ತಾ ಇದ್ರಲ್ಲ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು, ಯಾರಾದರೂ ಅದರ ಹತ್ರ ಹೋಗ್ತಾ ಇದ್ರೆ ಸಾಕು, ಅವರೇನು ಬಡ್ದು ಸಾಯಿಸಬೇಕಾಗಿರಲಿಲ್ಲ. ಅವ್ರಿಗೆ ಉದ್ದಾಗಿರ್ತಕ್ಕಂಥ ಗಡ್ಡ ಇರ್ತಿತ್ತು, ಲಾಂಗ್ ಬಿಯರ್ಡ್ಸ್. ಆ ಗಡ್ಡದಿಂದ ಬೀಸ್ತಾ ಇದ್ರು, ಆ ಗಾಳಿ ಬೀಸ್ತಾ ಇತ್ತಲ್ಲ, ಅದರಿಂದನೇ ಅಲ್ಲಿ ಬಂದಿರತಕ್ಕಂಥವ್ರನ್ನ ಸಾಯಿಸಿಬಿಡ್ತಾ ಇದ್ರು. ಅಂಥ ಶಕ್ತಿ ಅವ್ರ ಹತ್ರ ಇತ್ತು. ಅಂಥ 3 ಜನ ಓಲ್ಡ್ ಮಾನ್ಸ್ಟರ್ಸ್ ಆ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ಕಾಯ್ತಾ ಇದ್ರು. ಅದಕ್ಕಾಗಿಯೇ ಸುಮಾರು ಜನ ಹೋದವರೆಲ್ಲ ಯಾರೂ ಕೂಡ ವಾಪಸ್ ಜೀವಂತವಾಗಿ ಬಂದೇ ಇರಲಿಲ್ಲ. ಒನ್ಸ್ ಆನ್ ಎಕ್ಸ್ಟ್ರೀಮ್ಲಿ ಬ್ರೈಟ್ ಬಾಯ್ ಕಾಲ್ಡ್ ವಾಂಗ್ಜಿಯಾ. ಹೀಗೆ ಪ್ರತಿ ವರ್ಷ ಸುಮಾರು ಜನ ಆ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ಹುಡುಕೊಂಡು ಹೋಗ್ತಾ ಇದ್ರಲ್ಲ. ಹಾಗೆ ಹುಡುಕೊಂಡು ಹೋಗ್ಬೇಕಾದ್ರೆ ಒಂದು ಸಾರಿ ಏನಾಗುತ್ತೆ ಅಂದರೆ ಎಕ್ಸ್ಟ್ರೀಮ್ಲಿ ಬ್ರೈಟ್ ಬಾಯ್, ತುಂಬ ಯಂಗ್ ಆಗಿರ್ತಕ್ಕಂಥ, ತುಂಬ ಎನರ್ಜೆಟಿಕ್ ಆಗಿರ್ತಕ್ಕಂಥ ಒಬ್ಬ ಹುಡುಗ ಇರ್ತಾನೆ. ಅವನ ಹೆಸರು ವಾಂಗ್ಜಿಯಾ. ನೆನ್ಪಿಟ್ಕೊಳ್ಳಿ, ಅವನೇ ನಮ್ಮ ಈ ಕಥೆಯಲ್ಲಿ ಹೀರೋ. ಆ ಹುಡುಗನ ಏನು ಮಾಡ್ತಾರೆ, ವಾಸ್ ಸೆಂಟ್ ಟು ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಅವನನ್ನು ರೆಡಿ ಮಾಡಿಬಿಟ್ಟು ಕಳಿಸಿದ್ರು, ಹೋಗಪ್ಪ ಆ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ಹುಡುಕೊಂಡ್ಬಾ, ತಗೊಂಡ್ಬಾ, ನಮ್ಮೂರಿಗೂ ಕೂಡ ಸುಖ ಸಂತೋಷ ನೆಮ್ಮದಿ ಅನ್ನೋದು ಸಿಗಲಿ ಅಂತ ಹೇಳಿಬಿಟ್ಟು ಆ ವಾಂಗ್ಜಿಯನ್ನು ಕಳಿಸ್ತಾರೆ. ಆನ್ ಹೀಸ್ ಡಿಪಾರ್ಚರ್, ಇಲ್ಲಿ ಡಿಪಾರ್ಚರ್ ಅಂತಂದರೆ ನಿರ್ಗಮನ, ಅವನು ಹೋಗೋಕೆ ರೆಡಿ ಆಗ್ತಾನೆ. ಆ ಹೋಗೋ ಟೈಮಲ್ಲಿ ಏನು ಮಾಡ್ತಾರೆ ನೋಡಿ, ದ ಗರ್ಲ್ಸ್ ಆಫ್ ದ ವಿಲೇಜ್ ಆಫರ್ಡ್ ಹಿಮ್ ಬಾರ್ಲಿ ವೈನ್. ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಏನಿದ್ರು ಅವರೆಲ್ಲ ಸೇರಿಕೊಂಡು ಬಾರ್ಲಿಯಿಂದ ಮಾಡಿರ್ತಕ್ಕಂಥ ವೈನನ್ನು ಅವನಿಗೆ ಕೊಡ್ತಾರೆ. ಆ್ಯಂಡ್ ದ ಮದರ್ಸ್, ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ತಾಯಂದರು ಕೂಡ ಅವನು ಹೇಗೆ ಬೀಳ್ಕೊಡ್ತಾರೆ ನೋಡಿ, ಇನ್ ಅಕಾರ್ಡೆನ್ಸ್ ವಿತ್ ಟಿಬೇಟಿಯನ್ ಕಸ್ಟಮ್ಸ್. ಅಲ್ಲಿ ಟಿಬೇಟ್ನಲ್ಲಿರ್ತಕ್ಕಂಥ ಸಂಪ್ರದಾಯ ಹೇಗಿದೆ, ಆ ಸಂಪ್ರದಾಯದ ಪ್ರಕಾರ ಏನು ಮಾಡ್ತಾರೆ, ಸ್ಪ್ರೆಡ್ ಬಾರ್ಲಿ ಗ್ರೇನ್ಸ್ ಆನ್ ಈಸ್ ಹೆಡ್. ಆ ಬಾರ್ಲಿ ಗ್ರೇನ್ ಅಂತ ಏನು ಕರೀತೀರ, ಬಾರ್ಲಿ ಅಂದರೆ ಗೊತ್ತಿರ್ಬೇಕು ತಮಗೆ, ಜವೆ ಗೋಧಿ ಅಂತೀರ. ಅದನ್ನು ತಗೊಂಡ್ಬಿಟ್ಟು ಅವನ ತಲೆ ಮೇಲೆ ಹಾಕ್ತಾರೆ. ಏನಕ್ಕೆ ಹಾಗೆ ಮಾಡ್ತಾರೆ ಅಂದರೆ ಟು ವಿಶ್ ಹಿಮ್ ಎ ಗುಡ್ ಜರ್ನಿ. ಇವನು ಆ ಹಕ್ಕಿನ ಹುಡ್ಕೊಂಡು ಹೋಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ವಿಶ್ ಮಾಡಿದರು, ಆಲ್ ದ ಬೆಸ್ಟ್ ಅಂತ ಹೇಳಿದರು. ಹೋಗ್ಬಿಟ್ಟು ಆ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ಹುಡ್ಕೊಂಬರಲಿ, ನಮ್ಮೂರಿಗೂ ಕೂಡ ಸುಖ ಸಮೃದ್ಧಿ ಬರಲಿ ಅಂತ ಹೇಳಿಬಿಟ್ಟು ಈ ಥರ ಅವನಿಗೆ ವಿಶ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಕಳಿಸ್ಕೊಡ್ತಾರೆ. ವಾಂಗ್ಜಿಯಾ ವಾಕ್ಡ್ ಈಸ್ಟ್ವರ್ಡ್ಸ್ ಫಾರ್ ಮೆನಿ ಡೇಸ್. ಸೊ ಊರವರೆಲ್ಲ ಸೇರಿಕೊಂಡು ಬೆಸ್ಟ್ ಆಫ್ ಲಕ್ಕನ್ನು ಹೇಳಿ ಅವನ್ನ ಕಳಿಸ್ಕೊಡ್ತಾರೆ. ವಾಂಗ್ಜಿಯಾ ಕೂಡ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ಹುಡುಕೊಂಡು ಹೊರಟ. ಯಾವ ಕಡೆಗೆ ಹೋಗ್ತಾನೆ, ಈಸ್ಟ್ವರ್ಡ್ಸ್. ಈಸ್ಟ್ ಅಂತಂದರೆ ಪೂರ್ವ. ಕಥೆನಲ್ಲಿ ಹಿಂದ್ಗಡೆ ಹೇಳಿತ್ತಲ್ಲ, ಅದು ಪೂರ್ವದಲ್ಲಿರ್ತಕ್ಕಂಥ ಯಾವುದೋ ಒಂದು ಬೆಟ್ಟದ ಮೇಲಿದೆ ಅಂತ ಹೇಳಿದ್ರಲ್ಲ. ಸೊ ಇವನು ಕೂಡ ಪೂರ್ವ ದಿಕ್ಕಿನ ಕಡೆಗೆ ಸುಮಾರು ದಿನ ನಡ್ಕೊಂಡು ಹೋಗ್ತಾನೆ. ಅಂಟಿಲ್ ಹಿ ಸಾ ಅಹೆಡ್ ಆಫ್ ಹಿಮ್ ಎ ಲಾರ್ಜ್ ಮೌಂಟೇನ್. ಎಷ್ಟು ದಿನ ಎಲ್ಲಿವರೆಗೆ ನಡ್ಕೊಂಡು ಹೋದ ಅಂದರೆ ಹೋಗ್ತಾ ಹೋಗ್ತಾ ಅವನ ಮುಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಬೆಟ್ಟ ಕಾಣಿಸ್ತು. ಕವರ್ಡ್ ವಿತ್ ಸ್ನೋ. ಆ ಬೆಟ್ಟ ತುಂಬ ಎಲ್ಲ ಹಿಮ ತುಂಬಿಕೊಂಡಿತ್ತು. ದಟ್ ಶೋನ್ ಲೈಕ್ ಸಿಲ್ವರ್. ಆ ಬೆಟ್ಟದ ತುಂಬ ಎಲ್ಲ ಹಿಮ ಕವಿದಿರೋದ್ರಿಂದ ಆ ಬೆಟ್ಟ ಹೇಗೆ ಕಾಣ್ತಾ ಇತ್ತು ಅಂತಂದರೆ ಶೋನ್ ಅಂದರೆ ಶೈನ್ ಅನ್ನೋದರ ಪಾಸ್ಟ್ ಫಾರ್ಮ್ ಇದು. ಶೋನ್ ಲೈಕ್ ಸಿಲ್ವರ್, ಬೆಳ್ಳಿ ಥರ ಹೊಳಿತಾ ಇತ್ತಂತೆ ಆ ಬೆಟ್ಟದ ಮೇಲೆ ಇರ್ತಕ್ಕಂಥ ಹಿಮ. ಆ ಬೆಟ್ಟದ ಹತ್ರ ಹೋಗ್ತಾನೆ. ಜಸ್ಟ್ ಅಟ್ ದಟ್ ಮೂಮೆಂಟ್, ಆ ಬೆಟ್ಟದ ಹತ್ರ ಹೋದ ತಕ್ಷಣ ಏನಾಗುತ್ತೆ ನೋಡಿ, ಆ್ಯನ್ ಓಲ್ಡ್ ಮಾನ್ಸ್ಟರ್ ವಿತ್ ಬ್ಲ್ಯಾಕ್ ಬಿಯರ್ಡ್ ಅಪಿಯರ್ಡ್ ಇನ್ ಹಿಸ್ ಪಾತ್. ಅಲ್ಲಿ ಹೋದ ತಕ್ಷಣವೇ ಒಬ್ಬ ಓಲ್ಡ್ ಮಾನ್ಸ್ಟರ್ ಬರ್ತಾನೆ, ಒಬ್ಬ ವಯಸ್ಸಾಗಿರ್ತಕ್ಕಂಥ ರಾಕ್ಷಸ ಬರ್ತಾನೆ. ಕಥೆನಲ್ಲಿ ಹಿಂದೆನೇ ಕೇಳಿದ್ರಲ್ಲ, ಆ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು 3 ಜನ ವಯಸ್ಸಾಗಿರ್ತಕ್ಕಂಥ ರಾಕ್ಷಸರು ಕಾಯ್ತಾ ಇರ್ತಾರೆ. ಈಗ ಮೊದಲನೇ ರಾಕ್ಷಸ ಇವನ ದಾರಿನಲ್ಲಿ ಬರ್ತಾನೆ. ಅವನಿಗೆ ಬ್ಲ್ಯಾಕ್ ಬಿಯರ್ಡ್ ಅಂದರೆ ಅವನ ಗಡ್ಡ ಕಪ್ಪು ಕಲರ್ ಆಗಿತ್ತು, ಬ್ಲ್ಯಾಕ್ ಕಲರ್ ಆಗಿತ್ತು. ಅವನು ಬಂದ್ಬಿಟ್ಟು ಕೇಳ್ತಾನೆ, ಹೂ ಗೋಸ್ ದೇರ್, ಹಿ ಕ್ರೈಡ್ ಲೈಕ್ ಎ ಕ್ರೌ. ಯಾರು ಹೋಗ್ತಾ ಇರೋದಲ್ಲಿ ಅಂತ ಜೋರಾಗಿ ಕಿರ್ಚ್ಕೊಂಡು ಹೇಳಿದ. ಅವನ ಧ್ವನಿ ಹೇಗಿತ್ತು ಅಂತಂದರೆ ಕ್ರೌ, ಕಾಗೆ ಥರ ಸೌಂಡ್ ಬರ್ತಾ ಇತ್ತಂತೆ. ಜೋರಾಗಿ ಕಿರ್ಚ್ಕೊಂಡು ಕೇಳಿದ, ಹೂ ಗೋಸ್ ದೇರ್, ಯಾರು ಹೋಗ್ತಾ ಇರೋದಲ್ಲಿ. ಹೌ ಡೇರ್ ಯು ಕಮ್ ಹಿಯರ್, ಇಲ್ಲಿ ಬರೋದಕ್ಕೆ ನಿನಗೆ ಎಷ್ಟು ಧೈರ್ಯ ಅಂತ ವಾಂಗ್ಜಿಯಾಗೆ ಆವಾಜ್ ಹಾಕ್ತಾ ಇದೆ ಆ ರಾಕ್ಷಸ. ವಾಟ್ ಆರ್ ಯು ಆಫ್ಟರ್, ವಾಟ್ ಆರ್ ಯು ಆಫ್ಟರ್ ಅಂತಂದರೆ ಏನು ಹುಡುಕೊಂಬಂದಿದೆಯಾ, ನಿನಗೇನು ಬೇಕು ಅಂತ ಆ ರಾಕ್ಷಸ ಕೇಳ್ತು.
ಅವಾಗ ವಾಂಗ್ಜಿಯಾ ಹೇಳ್ತಾನೆ ನೋಡಿ, ಮೈ ನೇಮ್ ಈಸ್ ವಾಂಗ್ಜಿಯಾ, ನನ್ನ ಹೆಸರು ವಾಂಗ್ಜಿಯಾ ಅಂತ, ಆ್ಯಂಡ್ ಐ ಹ್ಯಾವ್ ಕಮ್ ಟು ಲುಕ್ ಫಾರ್ ದ ಬರ್ಡ್ ಆಫ್ ಹ್ಯಾಪಿನೆಸ್, ನಾ ಇಲ್ಲಿ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ಹುಡುಕೊಂಬಂದಿದ್ದೀನಿ ಅಂತ ವಾಂಗ್ಜಿಯಾ ರಾಕ್ಷಸಿಗೆ ಹೇಳ್ದ. ಹಾ ಲಾಫ್ ದ ವರ್ಲ್ಡ್ ಮಾನ್ಸ್ಟರ್. ಈ ಚಿಕ್ಕ ಹುಡುಗ ವಾಂಗ್ಜಿಯಾ ನಾನು ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ಹುಡುಕೊಂಬಂದಿದ್ದೀನಿ ಅಂದ ತಕ್ಷಣ ರಾಕ್ಷಸ ಏನು ಮಾಡುತ್ತೆ, ನಕ್ ಬಿಟ್ಟು ಹೇಳುತ್ತೆ, ಹೌ ಕುಡ್ ಎ ಲಿಟಲ್ ಚೈಲ್ಡ್ ಲೈಕ್ ಯು, ನೀನಿನ್ನೂ ಚಿಕ್ಕ ಮಗು, ನೋ ಲಾಂಗರ್ ದ್ಯಾನ್ ಆನ್ ಎಗ್, ಒಂದು ಚಿಕ್ಕ ಮೊಟ್ಟೆ ಅಷ್ಟಿದೆಯಾ, ಡೇ ಟು ಸೆಟ್ ಫುಟ್ ಹಿಯರ್, ಎಷ್ಟು ಧೈರ್ಯ ನಿನಗೆ ಇಲ್ಲಿ ಕಾಲಿಡೋದಕ್ಕೆ, ಇರೋದಿಷ್ಟಿದೆಯಾ, ಆ ಹಕ್ಕಿ ಬೇಕಾ ನಿನಗೆ ಅಂತ ಕೇಳ್ತು. ಇಫ್ ಯು ವಾಂಟ್ ಟು ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್, ಈ 3 ಜನ ರಾಕ್ಷಸರು ಅವಾಗೊಂದೊಂದು ಟಾಸ್ಕನ್ನು ಕೊಡ್ತಾರೆ. ಈ ಫಸ್ಟ್ ರಾಕ್ಷಸ ಏನು ಮಾಡುತ್ತೆ, ಇಫ್ ಯು ವಾಂಟ್ ಟು ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್, ನಿನಗೆ ಬರ್ಡ್ ಆಫ್ ಹ್ಯಾಪಿನೆಸ್ ಬೇಕಾಗಿತ್ತು ಅಂತಂದರೆ ಫಸ್ಟ್ ಯು ಮಸ್ಟ್ ಕಿಲ್ ಲೂಸಂಗ್ಸ್ ಮದರ್. ಲೂಸಂಗ್ ಅನ್ನುವಂಥ ವ್ಯಕ್ತಿಯ ತಾಯಿಯನ್ನು ನೀನು ಸಾಯಿಸಬೇಕು, ಅವಾಗ ಮಾತ್ರ ನಿನಗೆ ಮುಂದೆ ಹೋಗೋದಕ್ಕೆ ಬಿಡ್ತೀನಿ, ಮೊದಲು ಸಾಯಿಸಿ ಬಾ ಅಂತ ಹೇಳ್ತು. ಅದರ್ವೈಸ್ ನೀನೇನಾದರೂ ಸಾಯಿಸಲಿಲ್ಲ ಅಂದರೆ ಯು ವಿಲ್ ಬಿ ಪನಿಷ್ಡ್, ನಿನಗೆ ಶಿಕ್ಷೆ ಕೊಟ್ಬಿಡ್ತೀನಿ ಅಂತ ರಾಕ್ಷಸ ಹೇಳ್ತು. ಐ ಡೋಂಟ್ ನೀಡ್ ಟು ಡೂ ಎನಿಥಿಂಗ್ ಮೈ ಸೆಲ್ಫ್ ಇನ್ ಆರ್ಡರ್ ಟು ಕಿಲ್ ಎ ಪ್ಯೂನಿ ಲಿಟಲ್ ಥಿಂಗ್ ಲೈಕ್ ಯು. ನೀನು ನೋಡಿದ್ರೆ ಪುಟ್ಟದಾಗಿ ಗಿಡ್ಡದಾಗಿ ಇಷ್ಟಿದೆಯಾ, ನಿನ್ನನ್ನು ಸಾಯಿಸೋದಕ್ಕೆ ನಾನೇನು ಕಷ್ಟಪಡಬೇಕಾಗಿಲ್ಲ. ಐ ವಿಲ್ ಜಸ್ಟ್ ಮೇಕ್ ಯು ವಾಕ್ 900 miles ಅಕ್ರಾಸ್ ಸ್ಕ್ರೀ ಆ್ಯಂಡ್ ಯು ವಿಲ್ ಬಿ ಡನ್ ಫಾರ್ ಇಟ್. ಏನು ಮಾಡಲ್ಲ ನಾನು, ನೀನು ನಡ್ಕೊಂಡು ಹೋಗ್ತಾ ಇದ್ದಲ್ಲ, ನೀನು ಹೋಗ್ತಕ್ಕಂಥ ದಾರಿ 900 miles ಏನು ಮಾಡಿಬಿಡ್ತೀನಿ, ಸ್ಕ್ರೀಯಾಗಿ ಮಾಡಿಬಿಡ್ತೀನಿ. ಅಂದರೆ ಚಿಕ್ಕದಾಗಿರ್ತಕ್ಕಂಥ ಕಲ್ಲುಗಳು, ಅದು ಮೊನಚಾಗಿರ್ತದೆ, ಚುಚ್ಕೋಬೇಕು ಕಾಲಿಗೆ, ಆ ಥರ ಜಾರಿ ಬೀಳಬೇಕು, ಆ ಥರ ಆಗಿರ್ತಕ್ಕಂಥ ಕಲ್ಲುಗಳಿಂದ ತುಂಬ ಹೋಗೋ ಥರ ಮಾಡಿಬಿಡ್ತೀನಿ. ಯು ವಿಲ್ ಬಿ ಡನ್ ಫಾರ್, ನಿನಗಷ್ಟೇ ಸಾಕು, ನಾನೇನು ನಿನಗೆ ಹೊಡೆದು ಮಾಡಬೇಕಾಗಿಲ್ಲ, ನೀನು ಹೋಗ್ತಕ್ಕಂಥ ದಾರಿನೇ ನಾನು ಏನು ಮಾಡಿಬಿಡ್ತೀನಿ, ಸ್ಕ್ರೀಯಾಗಿ ಮಾಡಿಬಿಡ್ತೀನಿ, ಅವಾಗ ಸಾಕು, ನೀನು ಹಂಗೆ ಸತ್ತೋಗ್ಬಿಡ್ತೀಯಾ ಅಂತ ರಾಕ್ಷಸ ಹೇಳ್ತು. ವಾಂಗ್ಜಿಯಾ ರಿಪ್ಲೈಡ್, ಅವಾಗ ವಾಂಗ್ಜಿಯಾ ಹೇಳ್ತಾನೆ, ಐ ಲವ್ ಮೈ ಓನ್ ಮದರ್. ಎಲ್ಲರೂ ಕೂಡ ತಮ್ಮ ತಾಯಿನ ಪ್ರೀತಿಸ್ತಾರೆ, ಹಾಗೆ ನಾನು ಕೂಡ ನಮ್ಮ ತಾಯಿನ ಪ್ರೀತಿಸ್ತೀನಿ. ಆ್ಯಂಡ್ ಐ ವಿಲ್ ನೆವರ್ ಕಿಲ್ ಎನದರ್ ಪರ್ಸನ್ಸ್. ಹಾಗಾಗಿ ನನ್ನ ತಾಯಿನ ನಾನು ಪ್ರೀತಿಸೋದ್ರಿಂದ ನಾನು ಬೇರೆ ವ್ಯಕ್ತಿಯ ತಾಯಿಯನ್ನು ಸಾಯಿಸಲ್ಲ. ಅವಳು ಕೂಡ ತಾಯಿನೇ, ನನ್ನ ತಾಯಿ ಇಲ್ಲದೆ ಇರ್ಬೋದು, ಬಟ್ ಅವಳು ಕೂಡ ತಾಯಿ ಆಗಿರೋದ್ರಿಂದ ಮತ್ತೊಬ್ಬರ ತಾಯಿನ ನಾನು ಸಾಯಿಸೋದಿಲ್ಲ. ಡೂ ಆ್ಯಸ್ ಯು ಪ್ಲೀಸ್, ನಿನಗೆ ಹೆಂಗೆ ಅನಿಸುತ್ತೆ, ಹೆಂಗೆ ಖುಷಿ ಸಿಗುತ್ತೆ ಹಾಗೆ ಮಾಡು ಅಂತ ರಾಕ್ಷಸಿಗೆ ಹೇಳಿದ ವಾಂಗ್ಜಿಯಾ. ದ ಓಲ್ಡ್ ಮಾನ್ಸ್ಟರ್ ಫ್ಲಿವ್ ಇನ್ ಟು ಎ ರೇಜ್. ಸಿಕ್ಕಾಪಟ್ಟೆ ಕೋಪ ಬಂದುಬಿಡ್ತು ರಾಕ್ಷಸಿಗೆ. ಯಾಕೆ ಅಂತಂದರೆ ಅವನು ಹೇಳಿರೋ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ತಿರುಗಿ ಮಾತಾಡಿದ್ನಲ್ಲ ವಾಂಗ್ಜಿಯಾ. ಈ ಇಮಿಡಿಯೇಟ್ಲಿ ಬಿಗ್ಯಾನ್ ಟು ಬ್ಲೋ ಥ್ರೂ ಹೀಸ್ ಬಿಯರ್ಡ್. ತನ್ನ ಗಡ್ಡದಿಂದ ಗಾಳಿನ ಬೀಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂಥರ ಮ್ಯಾಜಿಕಲ್ ಪವರ್ ಇರುತ್ತೆ ಅವ್ರ ಹತ್ರ. ಆ್ಯಂಡ್ ಇನ್ ಎ ಟ್ವಿಂಕ್ಲಿಂಗ್ ಆಫ್ ಎನ್ ಐ ಅಂದರೆ ಕಣ್ಣು ಮಿಟುಕಿಸೋದ್ರಲ್ಲಿ, ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಏನಾಗುತ್ತೆ, ದ ಸ್ಮೂತ್ ರೋಡ್, ಅವ್ನು ಹೋಗ್ತಕ್ಕಂಥ ಸ್ಮೂತ್ ರೋಡ್, ಚೆನ್ನಾಗಿರ್ತಕ್ಕಂಥ ರೋಡ್ ಇತ್ತಲ್ಲ, ಅದೇನಾಗುತ್ತೆ, ಬಿಕೇಮ್ ಎ ವಾಸ್ಟ್ ಸ್ಕ್ರೀ. ತುಂಬ ವಿಶಾಲವಾಗಿರ್ತಕ್ಕಂಥ ಸ್ಕ್ರೀ. ಎಲ್ಲಿ ನೋಡಿದ್ರು ಕೂಡ ಚಿಕ್ಕದಾಗಿರ್ತಕ್ಕಂಥ ಕಲ್ಲುಗಳು, ಮೊನಚಾಗಿರ್ತಕ್ಕಂಥ ಕಲ್ಲುಗಳು, ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲಿಗೆಲ್ಲ ಚುಚ್ಕೊಂಡು ಬಿದ್ದು ಬಿಡಬೇಕು, ಆ ಥರ ರೋಡ್ ಆಗಿಬಿಡ್ತು. ಎವ್ರಿ ಸ್ಟೋನ್ ಆನ್ ಇಟ್, ಆ ರೋಡಲ್ಲಿರ್ತಕ್ಕಂಥ ಪ್ರತಿಯೊಂದು ಕಲ್ಲುಗಳು ಹೇಗಿತ್ತು ಅಂತಂದರೆ ವಾಸ್ ಆ್ಯಸ್ ಶಾರ್ಪ್ ಆ್ಯಸ್ ಎ ನೈಫ್. ಈ ಚಾಕು ಇರ್ತದಲ್ಲ, ನೀವೇ ನೈಫ್ ಅಂತ ಕರೀತೀರ, ಅಷ್ಟು ಚೂಪಾಗಿರ್ತಕ್ಕಂಥ ಕಲ್ಲುಗಳಾಗಿ ಆ ರಸ್ತೆ ಪರಿವರ್ತನೆ ಆಗಿಬಿಡ್ತು. ಅಂಥದ್ರ ಮೇಲೇ ಇವಾಗ ವಾಂಗ್ಜಿಯಾ ಮುಂದೆ ನಡ್ಕೊಂಡು ಹೋಗಬೇಕು. ಆಫ್ಟರ್ ದ ಫಸ್ಟ್ 100 miles ಆ ರಾಕ್ಷಸ ಈ ವಾಂಗ್ಜಿಯಾ ಹೋಗ್ತಕ್ಕಂಥ ದಾರಿನ ಎಲ್ಲ ವಾಸ್ಟ್ ಸ್ಕ್ರೀಯಾಗಿ ಮಾಡ್ತಾನೆ. ಇನ್ನು ನಡ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ಇವನು ವಾಪಸ್ ಬರೋ ಹಾಗಿರಲಿಲ್ಲ. ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ಹೇಗಾದರೂ ಮಾಡಿ ಹುಡುಕೊಂಡು ಊರಿಗೆ ತೊಗೊಂಡು ಹೋಗಲೇಬೇಕಂತ ಇವನು ಏನು ಬಂದಿದ್ದಲ್ಲ, ಹಾಗೆ ತನ್ನ ಪ್ರಯಾಣನ ಮುಂದುವರಿಸ್ತಾನೆ. ಅದ್ರ ಮೇಲೆ ನಡ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ 100 miles ನಡ್ಕೊಂಡು ಹೋಗೋತ್ತಿಗೆ ಏನಾಗುತ್ತೆ, ದ ಸೋಲ್ಸ್ ಆಫ್ ವಾಂಗ್ಜಿಯಾಸ್ ಬೂಟ್ಸ್ ವರ್ ರಿಪ್ಡ್ ಅಪಾರ್ಟ್ ಬೈ ದ ಸ್ಟೋನ್ಸ್. ಆ ಕಲ್ಲುಗಳ ಮೇಲೆ, ಚೂಪಾಗಿರ್ತಕ್ಕಂಥ ಮೊನಚಾಗಿರ್ತಕ್ಕಂಥ ಕಲ್ಲು ಮೇಲೆ ನಡ್ಕೊಂಡು ಹೋಗ್ತಾ ಏನಾಗುತ್ತೆ, ಈ ವಾಂಗ್ಜಿಯಾ ಹಾಕ್ಕೊಂಡಿರ್ತಕ್ಕಂಥ ಬೂಟ್ಗಳೇನಿದ್ವು, ಶೂ ಇದ್ವಲ್ಲ, ಅದರ ಸೋಲ್ ಏನಿರ್ತದೆ ಕೆಳಗಡೆ ಪಾರ್ಟ್ ಕಿತ್ತು ಹೋಗಿಬಿಡ್ತದೆ. ಆಫ್ಟರ್ ದ ಸೆಕೆಂಡ್ 100 miles ಆದರೂ ಕೂಡ ಹಾಗೆ ನಡ್ಕೊಂಡು ಹೋಗ್ತಾನೆ. ಸೆಕೆಂಡ್ 100 milesನ ನಡ್ಕೊಂಡೋಗಿ ಕಂಪ್ಲೀಟ್ ಮಾಡೋ ಹೊತ್ತಿಗೆ ಹಿಸ್ ಫೀಟ್ಸ್ ವರ್ ಕಟ್ ಟು ಪೀಸಸ್. ಕಾಲಿಗೆಲ್ಲ ಚುಚ್ಚಿ ತರ್ಚ್ಕೊಂಡು ಗಾಯ ಆಗಿಬಿಟ್ಟಿತ್ತು. ಆಫ್ಟರ್ ದ ಥರ್ಡ್ 100 miles, ಮತ್ತೆ ಥರ್ಡ್ 100 miles ಹೋಗೋತ್ತಿಗೆ ಏನಾಗುತ್ತೆ, ಹಿಸ್ ಹ್ಯಾಂಡ್ಸ್ ವರ್ ಟೋರ್ನ್ ಸ್ರೆಡ್ಸ್. ಅಂದರೆ ತುಂಬ ಗಾಯ ಆಗಿಬಿಟ್ಟಿತ್ತು, ಕಾಲುಗಳು ಚುಚ್ಚಿ ನಡೆಯೋಕ್ಕಾಗದ, ಕೈಗಳೆಲ್ಲ ಊರ್ಕೊಂಡು ಹೋಗ್ತಿದ್ದ, ಕೈಗಳಿಗೂ ಗಾಯ ಆಗಿತ್ತು, ಕಾಲುಗಳಿಗೂ ಗಾಯ ಆಗಿಬಿಟ್ಟಿತ್ತು. ಹೇಗೋ ಅದನ್ನು ನಡ್ಕೊಂಡು ಹೋಗ್ತಾ ಇದ್ದ. ಅವಾಗ ಅವ್ನಿಗೆ ಅನಿಸುತ್ತೆ, ದಿಸ್ ಈಸ್ ಟಫ್ ಗೋಯಿಂಗ್, ಹಿ ಥಾಟ್ ಟು ಹಿಮ್ಸೆಲ್ಫ್, ತುಂಬ ಕಷ್ಟ ಆಗುತ್ತೆ, ಈ ಥರ ಆಗಿಬಿಟ್ರೆ ನಡ್ಕೊಂಡು ಹೋಗೋಕ್ಕಾಗಲ್ಲ, ಮುಂದೆ ಹೋಗೋಕ್ಕಾಗಲ್ಲ ಅಂತ ತನಗೆ ತಾನೇ ಅಂದ್ಕೋತಾನೆ. ವಿಲ್ ಐ ಎವರ್ ಮೇಕ್ ಇಟ್, ನನ್ನಿಂದ ಆಗುತ್ತಾ ಇದು, ನಾನು ಹೋಗಿ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ತರೋಕ್ಕಾಗತ್ತಾ ಈ ಥರ ಕಷ್ಟ ಆದರೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಒಂದು ಕ್ಷಣ ಅಂದ್ಕೊಂಡು ಹೋಗೋಕ್ಕಾಗಲ್ಲ ಬಿಡು ಅಂತ. ಹ್ಯಾಡ್ ಐ ಬೆಟರ್ ಟರ್ನ್ ಬ್ಯಾಕ್, ನಾವು ವಾಪಸ್ ಹೋಗಿಬಿಡೋಣ, ಇನ್ನು ಯಾಕೆ ಬೇಕಿದು ಅಂತ ಮನಸ್ಸಲ್ಲಿ ಆ ಥರ ಅನ್ನಿಸ್ತಾ ಇತ್ತು. ನೋ ನೆವರ್,
ಬೇಡ ಅಂತ ಅನ್ಕೋತಾನೆ, ವಾಪಸ್ ಹೋಗೋದು ಬೇಡ. ಯಾಕೆ ಅಂತಂದರೆ ಒಂದು ಸರಿ ನಿರ್ಧಾರ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀನಿ, ಜನ ಎಲ್ಲ ನನ್ನ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ, ಎಷ್ಟೊಂದು ಹೋಪ್ಸನ್ನು ಇಟ್ಕೊಂಡಿದ್ದಾರೆ, ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ತೊಗೊಂಬರ್ತಾನೆ, ನಮ್ಮ ಹಳ್ಳಿಗೂ ಕೂಡ ಸಂತೋಷ ಅಂತಕ್ಕಂಥದ್ದು ಬರುತ್ತೆ ಅಂತ ಇಟ್ಟಿದ್ದಾರೆ, ಸೊ ನನ್ನ ಒಬ್ಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಪಸ್ ಹೋಗೋದು ಬೇಡ ಅಂತ ಅನ್ಕೋತಾನೆ. ಹಿ ಕುಡ್ ನಾಟ್ ಬ್ರಿಂಗ್ ಹಿಮ್ಸೆಲ್ಫ್ ಟು ಟರ್ನ್ ಬ್ಯಾಕ್. ವಾಪಸ್ ಹೋಗೋದು ಬೇಡ, ಎಷ್ಟು ಕಷ್ಟ ಆದರೂ ಸರಿ, ಏನಾದರೂ ಸರಿ, ಹೊರಟೇ ಬಿಡ, ನಾನು ನಿಧಾನಕ್ಕಾದ್ರೂ ಪರವಾಗಿಲ್ಲ ಮುಂದೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಯಾಕಂದರೆ ಹಿ ನ್ಯೂ ದ್ಯಾಟ್ ಪೀಪಲ್ ಅಟ್ ಹೋಮ್ ವರ್ ವೇಟಿಂಗ್ ಫಾರ್ ಹಿಮ್ ಟು ಬ್ರಿಂಗ್ ಬ್ಯಾಕ್ ಹ್ಯಾಪಿನೆಸ್. ವಾಪಸ್ ಬಂದೇ ಬರ್ತಾನೆ ವಾಂಗ್ ಜಿಯಾ, ತನ್ನ ಜೊತೆಗೆ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ತಗೊಂಬರ್ತಾನೆ, ನಮ್ಮ ಊರಿಗೆಲ್ಲ ಸಂತೋಷ ನೆಮ್ಮದಿ ಅನ್ನೋದನ್ನು ತಗೊಂಬರ್ತಾನೆ ಅಂತ ಜನ ಕಾಯ್ತಾ ಇದ್ದಾರೆ. ಸೊ ಅವ್ರ ನಂಬಿಕೆನ ನಾನು ಸುಳ್ಳು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮುಂದೆ ಹೊರಡ್ತಾನೆ. ವಾಂಗ್ ಜಿಯಾ ಲೇ ಆನ್ ದ ಗ್ರೌಂಡ್ ಆ್ಯಂಡ್ ಬಿಗ್ಯಾನ್ ಟು ಕ್ರಾವಲ್ ಫಾರ್ವರ್ಡ್. ನಡ್ಕೊಂಡು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಕಾಲಿಗೆಲ್ಲ ಚುಚ್ಚಿ ಗಾಯ ಆಗಿ ಶೂ ಎಲ್ಲ ಕಿತ್ತೋಗ್ಬಿಟ್ಟಿತ್ತು. ಕ್ರೌಲಿಂಗ್ ಅಂತಂದರೆ ಕೂತ್ಕೊಂಡೆ ತೆವಳ್ಕೊಂಡು ಹೋಗೋದು. ಸೊ ಹಾಗೆ ಹೊರಟ ಕ್ರೌಲಿಂಗ್ ಮಾಡಿಕೊಂಡು. ಹಿಸ್ ಕ್ಲೋತ್ಸ್ ವರ್ ಟೋರ್ನ್. ಕೈ ಕಾಲಷ್ಟೇ ಅಲ್ಲ, ಈಗ ಬಟ್ಟೆ ಕೂಡ ಎಲ್ಲ ಹರ್ಕೊಂಡು ಹೋಯಿತು. ಹಿಸ್ ನೀಸ್ ಆ್ಯಂಡ್ ಶೋಲ್ಡರ್ಸ್ ವರ್ ಬ್ರೂಯಿಸ್ಡ್. ಅವನ ಮೊಳಕಾಲು, ಈ ಶೋಲ್ಡರ್, ಭುಜಗಳಿರ್ತಲ್ಲ, ತುಂಬ ಪೇನ್ ಆಗ್ತಾಯಿತ್ತು, ತುಂಬ ಗಾಯ ಎಲ್ಲ ಆಗಿಬಿಟ್ಟಿತ್ತು. ಫೈನಲಿ ಹಿ ರೀಚ್ಡ್ ದ ಎಂಡ್ ಆಫ್ ಹಿಸ್ ಜರ್ನಿ. ಆ ರಾಕ್ಷಸ ಏನು ಅವನ ದಾರಿನ ಎಲ್ಲ ಇಂತಿಷ್ಟು ದಾರಿನ ಅವನು ವಾಸ್ಟ್ ಸ್ಕ್ರಿಯಾಗಿ ಮಾಡಿದ್ನಲ್ಲ, ಅದನ್ನು ಕಂಪ್ಲೀಟ್ ಮಾಡ್ತಾನೆ. ಆ್ಯಂಡ್ ದೇರ್ ಹಿ ಫೌಂಡ್ ಎನದರ್ ಓಲ್ಡ್ ಮಾನ್ಸ್ಟರ್. ಇನ್ನೇನು ಮುಗೀತು, ಮುಂದೆ ಚೆನ್ನಾಗಿದೆ ರೋಡು, ಇನ್ನು ಹೋಗೋಣ ಅಂತ ಅನ್ಕೊಳ್ಳೋತ್ತಿಗೆ ಅಲ್ಲಿ ಮತ್ತೊಬ್ಬ ಓಲ್ಡ್ ಮಾನ್ಸ್ಟರ್ ಬಂದು ಅವನ ಮುಂದೆ ನಿಂತ್ಕೊಂಡಿರ್ತಾನೆ. ವಿತ್ ಎ ಬ್ರೌನ್ ಬಿಯರ್ಡ್. ಆ ಮೊದಲನೇ ರಾಕ್ಷಸನ ಗಡ್ಡ ಕಪ್ಗೆ ಇತ್ತು, ಇವನ್ ಗಡ್ಡದ ಕಲರ್ ಬ್ರೌನ್ ಕಲರ್ ಇತ್ತು. ಆ್ಯಂಡ್ ವಾಯ್ಸ್ ಲೈಕ್ ಎ ವಿಸ್ಲಿಂಗ್ ವಿಂಡ್. ಗಾಳಿ ಬೀಸಿದಾಗ ಸುಯ್ ಅಂತ ಗಾಳಿ ಸೌಂಡ್ ಏನು ಬರ್ತದಲ್ಲ, ಆ ಥರ ಇತ್ತಂತ ಒಂದು ಧ್ವನಿ. ವೇಟಿಂಗ್ ಫಾರ್ ಹಿಮ್. ಬರ್ತಾ ಇದ್ನಲ್ಲ ವಾಂಗ್ ಜಿಯಾ, ಇವನಿಗಾಗೆ ಕಾಯ್ತಾ ಅಲ್ಲಿ ಮತ್ತೊಬ್ಬ ರಾಕ್ಷಸ ನಿಂತ್ಕೊಂಡಿದ್ದ. ಆ ರಾಕ್ಷಸ ಏನಂತ ಹೇಳ್ತಾನೆ ನೋಡಿ. ಇಫ್ ಯು ವಾಂಟ್ ಟು ಸಿ ದ ಬರ್ಡ್ ಆಫ್ ಹ್ಯಾಪಿನೆಸ್, ಹೋಲ್ಡ್ ದ ಮಾನ್ಸ್ಟರ್. ಆ ರಾಕ್ಷಸ ಹೇಳ್ತಾನೆ, ನಿನಗೆ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ನೋಡಬೇಕಾಗಿತ್ತು, ಹುಡುಕಬೇಕಾಗಿತ್ತು ಅಂದರೆ ಹೌಲಿಂಗ್ ಅಂತಂದರೆ ಗೂಳಿಡೋದು, ಈ ನರಿಗಳೆಲ್ಲ ಕೂಕ್ಕೋತಲ್ಲ ಆ ಥರ ಸೌಂಡ್ ಇತ್ತಂತೆ. ಇವನು ಹೇಳ್ತಾನೆ, ಯು ಮಸ್ಟ್ ಪಾಯ್ಸನ್ ಓಲ್ಡ್ ಗ್ಯಾಪರ್ ಸಿಲಾಂಗ್ ಫಸ್ಟ್. ನೀನೇನು ಮಾಡಬೇಕು, ಅವನು ಕೂಡ ಇವನಿಗೊಂದು ಟಾಸ್ಕ್ ಕೊಡ್ತಾನೆ. ಒಬ್ಬ ಓಲ್ಡ್ ಗ್ಯಾಪರ್ ಸಿಲಾಂಗ್ ಇದ್ದಾನೆ. ಓಲ್ಡ್ ಗ್ಯಾಪರ್ ಅಂತಂದರೆ ವಯಸ್ಸಾಗಿರ್ತಕ್ಕಂಥ ಈ ಕಾರ್ಮಿಕರ ಮುಖಂಡ ಇರ್ತಾನೆ ಸಿಲಾಂಗ್ ಅಂತ. ಅವನಿಗೆ ಹೋಗ್ಬಿಟ್ಟು ನೀನು ವಿಷ ಹಾಕಬೇಕು. ಇಫ್ ಯು ವಾಂಟ್ ಡೂ ಇಟ್, ನೀನೇನಾದರೂ ಒಂದು ವಿಷಯಕ್ಕೆ ಸಾಯಿಸಲ್ಲ ಅಂತಂದರೆ ಐ ವಿಲ್ ಸ್ಟಾರ್ ಯು ಟು ಡೆತ್. ನೀನು ಹಸುದು ಬೊಳಲಿ ಸತ್ತು ಹೋಗಬೇಕು, ಆ ಥರ ಪನಿಷ್ಮೆಂಟ್ ಕೊಡ್ತೀನಿ ಅಂತ ರಾಕ್ಷಸ ಹೇಳ್ತು. ಲುಕಿಂಗ್ ಹಿಮ್ ಡಿಫೆಂಟ್ಲಿ ಇನ್ ದ ಫೇಸ್, ವಾಂಗ್ ಜಿಯಾ ರಿಪ್ಲೈಡ್. ಆ ರಾಕ್ಷಸ ಓಲ್ಡ್ ಗ್ಯಾಪರ್ ಸಿಲಾಂಗೆ ವಿಷ ಹಾಕಿ ಬಾ ಅಂತ ಹೇಳಿದಾಗ ಅವನ ಕಡೆನೇ ಇವನು ಗುರಾಯಿಸಿ ನೋಡಿಬಿಟ್ಟು ವಾಂಗ್ ಜಿಯಾ ಹೇಳ್ತಾನೆ, ಯು ಕ್ಯಾನ್ ಶೌಟ್ ಫಾರ್ ಆಲ್ ಯು ಆರ್ ವರ್ತ್. ಅಷ್ಟೇ ನಿನ್ನ ಕೈಯಿಂದ ಆಗೋದು, ಬರೀ ಎಷ್ಟು ಕೂಗಾಡ್ತೀಯಾ ಕೂಗಾಡ್ ನೀನು. ಬಟ್ ಐ ಆಮ್ ಫಾಂಡ್ ಆಫ್ ಮೈ ಓನ್ ಗ್ರ್ಯಾಂಡ್ ಪಾ ಅಂತಾರೆ ನಮ್ಮ ತಾತ, ನಮ್ಮ ಅಜ್ಜ ಅಂದರೆ ನಂಗೆ ತುಂಬ ಇಷ್ಟ, ನಾನು ಅವನು ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಐ ವಿಲ್ ನೆವರ್ ಕಿಲ್ ಎನದರ್ ಮ್ಯಾನ್ಸ್. ಬೇರೆಯವ್ರ ತಾತ, ಈ ಓಲ್ಡ್ ಗ್ಯಾಪರ್ ಸಿಲಾಂಗ್ ಇದೆಲ್ಲ, ಅವಗೂ ಕೂಡ ಮಕ್ಕಳು ಮೊಮ್ಮಕ್ಕಳೆಲ್ಲ ಇರ್ತಾರೆ, ಅವ್ರ ತಾತನ ನಾನು ಸಾಯಿಸೋದಕ್ಕೆ ಆಗೋದೇ ಇಲ್ಲ, ನಾನು ಸಾಯಿಸಲ್ಲ, ಏನು ಮಾಡ್ಕೋತೀಯ ಮಾಡ್ಕೊ ಅಂತ ಹೇಳ್ಬಿಟ್ಟು ವಾಂಗ್ ಜಿಯಾ ಹೇಳ್ತಾನೆ. ಇನ್ ಎ ಫ್ಯೂರಿ ದ ಓಲ್ಡ್ ಮಾನ್ಸ್ಟರ್ ಬ್ಲೂ ಥ್ರೂ ಹಿಸ್ ಲಾಂಗ್ ಬಿಯರ್ಡ್. ಸೊ ಆ ರಾಕ್ಷಸ ಕೂಡ ಏನು ಮಾಡ್ತಾನೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಅವನು ತನ್ನ ಗಡ್ಡದಿಂದ ಬ್ಲೂ ಮಾಡ್ತಾನೆ, ಅಂದರೆ ಗಾಳಿ ಬೀಸುತ್ತೆ. ಆ್ಯಂಡ್ ವಾಂಗ್ ಜಿಯಾಸ್ ಬ್ರೆಡ್ ಬ್ಯಾಗ್ ಫ್ಲಿವ್ ಇನ್ ಟು ದ ಸ್ಕೈ. ಇವನೇನು ಬುತ್ತಿ ಕಟ್ಕೊಂಡು ಬಂದಿದ್ದಲ್ಲ, ಬ್ರೆಡ್ ಬ್ಯಾಗ್ ಅಂತ ಇದೆ ನೋಡಿ, ಊರಿಂದ ಬರ್ಬೇಕಾದ್ರೆ ಏನಾದರೂ ತಿನ್ನೋಕ್ಕೆಲ್ಲ ಕಟ್ಕೊಂಡು ಬಂದಿದ್ದ, ಅದೇನಾಗಿಬಿಡ್ತದೆ, ಆಕಾಶದಲ್ಲಿ ಹಾರ್ಕೊಂಡು ಹೋಗಿಬಿಡ್ತದೆ. ಬಿಫೋರ್ ಹೀಸ್ ಐಸ್ ದ ಬ್ಲೂ ಮೌಂಟೇನ್ಸ್ ಆ್ಯಂಡ್ ಗ್ರೀನ್ ರಿವರ್ಸ್ ವರ್ ಟರ್ನ್ಡ್ ಇನ್ ದ ಬೌಂಡ್ಲೆಸ್ ಡೆಸರ್ಟ್. ಅವನು ಕಣ್ಣು ಮುಂದೆನೇ ಏನಾಗ್ಬಿಡ್ತದೆ, ಇವನು ಬುತ್ತಿ ಮಾತ್ರ ಹರ್ಕೊಂಡು ಹೋಗಲ್ಲ, ಆ ಸುತ್ತ ಇರ್ತಕ್ಕಂಥ ಬ್ಲೂ ಮೌಂಟೇನ್ಸ್ ಏನದು, ನೀಲಿ ಬಣ್ಣದ ಬೆಟ್ಟಗಳಿದ್ದು, ಗ್ರೀನ್ ರಿವರ್ಸ್ ನೀರೆಲ್ಲ ಇತ್ತು ಹರ್ಕೊಂಡು ಹೋಗ್ತಾ ಇತ್ತು, ಅವೆಲ್ಲ ಏನಾಗ್ಬಿಡುತ್ತೆ, ಬೌಂಡ್ಲೆಸ್ ಡೆಸರ್ಟ್. ಎತ್ತು ನೋಡಿದ್ರು ಕೂಡ ಎಲ್ಲ ಕಡೆನೂ ಮರುಭೂಮಿ ಥರ ಆಗಿ ಹೋಗ್ಬಿಡ್ತು. ವಿತ್ ನಾಟ್ ಎ ಸ್ಕ್ರ್ಯಾಪ್ ಆಫ್ ಫುಡ್ ಟು ಬಿ ಫೌಂಡ್. ಯಾವ ಥರ ಮರುಭೂಮಿ ಆಗಿಬಿಟ್ಟಿತ್ತು ಅಂದರೆ ಅಲ್ಲಿ ಹುಡುಕಾಡಿದ್ರು ಒಂದು ಆಹಾರದ ತುಣುಕು ಕೂಡ, ಒಂದು ಸ್ವಲ್ಪ ನೀರು ಕೂಡ ಅವನಿಗೆ ಸಿಗಬಾರ್ದು, ಆ ಥರ ಮಾಡಿ ಪನಿಷ್ಮೆಂಟ್ ಕೊಟ್ಬಿಟ್ಟಿತ್ತು ರಾಕ್ಷಸ. ಹಾಗಂತೇಳಿ ವಾಪಸ್ ಹೋಗೋ ಹಾಗಿಲ್ಲ ವಾಂಗ್ ಜಿಯಾ ಸೆಟ್ ಆಫ್ ಅಗೇನ್. ಏನಾದರೂ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ. ಆಫ್ಟರ್ ದ ಫಸ್ಟ್ 100 ಮೈಲ್ಸ್, ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ 100 ಮೈಲ್ಸ್ ಆಗೋತ್ತಿಗೆ ಏನಾಗುತ್ತೆ, ಊಟ ಇಲ್ಲ, ನೀರಿಲ್ಲ, ಎಲ್ಲೂ ನೆರಳಿಲ್ಲ, ನಡ್ಕೊಂಡು ಹೋಗ್ತಾ ಇದ್ನಲ್ಲ, 100 ಮೈಲ್ಸ್ ಹೋಗೋತ್ತಿಗೆ ಏನಾಗುತ್ತೆ, ಹಿ ಸ್ಟಮಕ್ ಬಿಗ್ಯಾನ್ ರಮ್ಲಿಂಗ್ ವಿತ್ ಹಂಗರ್. ಅಂದರೆ ಹೊಟ್ಟೆ ಚುರುಗುಡಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಹಸಿವಾಗಿತ್ತಲ್ಲ, ತಿನ್ನೋಕೆ ಏನೂ ಇರಲಿಲ್ಲ, ಕುಡಿಯೋದಕ್ಕೆ ನೀರು ಇರಲಿಲ್ಲ, ಹೊಟ್ಟೆ ಚುರುಗುಡಕ್ಕೆ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ದ ಸೆಕೆಂಡ್ 100 ಮೈಲ್ಸ್, ಆದರೂ ಕೂಡ ಹಾಗೆ ಮುಂದುವರಿತಾನೆ. ಸೆಕೆಂಡ್ 100 ಮೈಲ್ಸ್ ಹೋಗೋತ್ತಿಗೆ ಏನಾಗುತ್ತೆ, ಹಿ ವಾಸ್ ಸೋ ಹಂಗ್ರಿ. ಅವ್ನಿಗೆ ಎಷ್ಟು ಹಸಿವಾಗಿತ್ತು ಅಂದರೆ ದಟ್ ಈಸ್ ಹೆಡ್ ಸ್ವಾನ್ ಆ್ಯಂಡ್ ಹಿ ಬಿಗ್ಯಾನ್ ಟು ಸಿ ಸ್ಟಾರ್ಸ್. ತಲೆ ಸುತ್ತ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ರಾತ್ರಿ ಹೊತ್ತು ನಕ್ಷತ್ರಗಳು ಕಾಣ್ತವೆ, ಬಟ್ ತಲೆ ಸುತ್ತ ಬಂದಾಗ ಏನಾಗುತ್ತೆ, ಹಗಲೊತ್ತಲ್ಲೇ ನಕ್ಷತ್ರ ಕಾಣೋದಂತಾರಲ್ಲ, ಆ ಥರ ತಲೆ ಸುತ್ತ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅಷ್ಟೊಂದು ಹಸ್ಕೊಂಡು ಬಿಟ್ಟಿದ್ದ. ಆದರೂ ಕೂಡ ಹೊರಟ.
ಆಫ್ಟರ್ ದ 3rd 100 ಮೈಲ್ಸ್, ಮೂರನೇ 100 ಮೈಲ್ಸ್ ಕಂಪ್ಲೀಟ್ ಮಾಡ್ತಾನೆ, ಹೆಂಗೆ ಹೋಗ್ತಾನೆ, ಹೋದಾಗ ಹೇಗಾಗಿರುತ್ತೆ ನೋಡಿ, ಹಿ ವಾಸ್ ಸೋ ಹಂಗ್ರಿ, ಎಷ್ಟು ಹಸಿವಾಗಿತ್ತು ವಾಂಗ್ಜಿಯಾಗ ಅಂತಂದರೆ ದಟ್ ದೇರ್ ವಾಸ್ ಎ ಶಾರ್ಪ್ ಪೇನ್ ಇನ್ ಹಿಸ್ ಗಟ್ಸ್, ತುಂಬ ಹಸುದು ಹೊಟ್ಟೆ, ಅವನ ಸ್ನಾಯುಗಳಲ್ಲೆಲ್ಲ ಒಂಥರ ಸೆಳೆತ ಉಂಟಾಗ್ತಾ ಇತ್ತು, ನೋವು ಬರ್ತಾ ಇತ್ತು. ಆ್ಯಸ್ ಇಫ್ ದೇ ವರ್ ಬೀಯಿಂಗ್ ಕಟ್ ಬೈ ಎ ನೈಫ್, ಒಂದು ಚಾಕು ತಗೊಂಡು ಎಲ್ಲ ಚುಸ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ, ಅವಾಗ ಎಷ್ಟು ನೋವಾಗುತ್ತೋ ಆ ಥರ ಇವನಿಗೆಲ್ಲ ನೋವಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಎನಿವನ್ ಹೂ ಹ್ಯಾಸ್ ಎವರ್ ಸ್ಟಾರ್ವ್ಡ್, ಇಲ್ಲಿ ಸ್ಟಾರ್ಡ್ ಅಂತ ಇದೆ ನೋಡಿ, ಹಂಗ್ರಿ ಅಂದರೆ ಹಸಿವು, ಸ್ಟಾರ್ವ್ ಅಂತಂದರೆ ಹಸಿವಿನಿಂದ ಬಳಲೋದು. ಯಾರಾದರೂ ಹಸಿವಿನಿಂದ ಬಳಲಿರ್ತಾರಲ್ಲ, ನೋಸ್ ವಾಟ್ ಹಿ ಸಫರ್ಡ್, ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ವಾಂಗ್ಜಿಯಾಗೆ ಹೇಗಾಗ್ತಾ ಇತ್ತು ಅಂತ. ವಾಂಗ್ಜಿಯಾ ವೆಂಟ್ ಟು ಎ ರಿವರ್, ಕೊನೆಗೆ ಅವನಿಗೊಂದು ಅಲ್ಲಿ ನದಿ ಸಿಗುತ್ತೆ. ಡ್ರ್ಯಾಂಕ್ ಪ್ಲೆಂಟಿ ಆಫ್ ಕೋಲ್ಡ್ ವಾಟರ್, ಅಲ್ಲಿ ಹೋದ ತಕ್ಷಣ ಮೊದಲೇ ಊಟ ಇರಲಿಲ್ಲ, ಏನೂ ಇರಲಿಲ್ಲ, ಚೆನ್ನಾಗಿ ಹೊಟ್ಟೆ ತುಂಬ ನೀರು ಕುಡಿತಾನೆ. ಆ್ಯಂಡ್ ಕಂಟಿನ್ಯೂಡ್ ಆನ್ ಹಿಸ್ ವೇ, ಮುಂದೆ ತನ್ನ ದಾರಿನ, ತನ್ನ ಪ್ರಯಾಣನ ಮುಂದುವರಿಸ್ತಾನೆ. ಬೈ ದ ಟೈಮ್ ಹಿ ರೀಚ್ಡ್ ಹಿಸ್ ಜರ್ನೀಸ್ ಎಂಡ್, ಅಂದರೆ ಅವನೇನು ಮರುಭೂಮಿಯಾಗಿ ಮಾಡಿದ್ನಲ್ಲ ರಾಕ್ಷಸ, ಅದನ್ನೆಲ್ಲ ಕಂಪ್ಲೀಟ್ ಮಾಡೋ ಹೊತ್ತಿಗೆ ಅವನು ಹೇಗಾಗಿದ್ದ ಅಂದರೆ ಹಿ ವಾಸ್ ನಥಿಂಗ್ ಬಟ್ ಸ್ಕಿನ್ ಆ್ಯಂಡ್ ಬೋನ್, ಅವನ ಶರೀರ ಹೇಗಾಗ್ಬಿಟ್ಟಿತ್ತು ಅಂತಂದ್ರೆ ದೇಹದಲ್ಲಿ ಬರೀ ಮೂಳೆ ಮತ್ತು ಚರ್ಮ ಮಾತ್ರ ಇದೆ, ಇನ್ನೇನೋ ಅವನ ಶರೀರದಲ್ಲಿ ಇಲ್ಲ ಅನ್ನೋ ಥರ ಅವನು ಆಗೋಗ್ಬಿಟ್ಟಿದ್ದ. ಅಷ್ಟೊಂದು ಹಸಿದು ಬಳಲಿ ಹೇಗೋ ಮಾಡಿಬಿಟ್ಟು ಅದನ್ನು ಕಂಪ್ಲೀಟ್ ಮಾಡ್ತಾನೆ. ದೇರ್ ಇನ್ ಹಿಸ್ ಪಾತ್ ಸ್ಟುಡ್ ಅನದರ್ ಓಲ್ಡ್ ಮಾನ್ಸ್ಟರ್ ವಿತ್ ಎ ವೈಟ್ ಬಿಯರ್ಡ್, ಅಷ್ಟು ಮುಗಿಯೋ ಹೊತ್ತಿಗೆ ಅಲ್ಲಿ ಮತ್ತೊಬ್ಬ ರಾಕ್ಷಸ ಬಂದು ನಿಂತ್ಕೊಂಡಿದ್ದ ದೇವನ ದಾರಿನಲ್ಲಿ. ಅವನು ಹೇಗಿದ್ದ, ಓಲ್ಡ್ ಮಾನ್ಸ್ಟರ್ ವಿತ್ ವೈಟ್ ಬಿಯರ್ಡ್, ಅವನ ಗಡ್ಡ ಬೆಳ್ಳಗೆ ಇತ್ತು. ಮೊದಲು ಕಪ್ಗೆ ಇರತ ಗಡ್ಡದ ರಾಕ್ಷಸ ಬಂದಿದ್ದ, ಎರಡನೇವನು ಬ್ರೌನ್ ಕಲರ್ ಗಡ್ಡ ಇರ್ತಕ್ಕಂಥ ಬಂದಿದ್ದ, ಈಗ ಮೂರನೇ ರಾಕ್ಷಸನ ಗಡ್ಡ ಬೆಳ್ಳಗೆ ಇದೆ, ಅವನು ಬಂದು ನಿಂತ್ಕೊಂಡಿದ್ದ. ವಾಟ್ ರೆಕ್ಲೆಸ್ ಫೂಲ್ ಹ್ಯಾಸ್ ಡೇರ್ ಟು ಕಮ್ ಹಿಯರ್ ಹಿ ಥಂಡರ್ಡ್, ಅಲ್ಲಿ ವೈಟ್ ಬಿಯರ್ಡ್ ಬಿಳಿ ಗಡ್ಡದ ರಾಕ್ಷಸ ನಿಂತ್ಕೊಂಡಿದ್ದಲ್ಲ, ಈ ವಾಂಗ್ಜಿಯಾ ಬರೋದನ್ನು ನೋಡ್ಬಿಟ್ಟು ಜೋರಾಗಿ ಹೇಳ್ತಾನೆ. ಹೇಗೆ ಹೇಳಿದ ಅಂದರೆ ಥಂಡರ್ ಅಂದರೆ ಗುಡುಗು, ಆ ಥರ ಇತ್ತಂತೆ ಅವನ ಧ್ವನಿ, ಜೋರಾಗಿ ಕಿರ್ಚಿಕೊಂಡು ಹೇಳ್ತಾನೆ. ವಾಟ್ ರೆಕ್ಲೆಸ್ ಫೂಲ್ ಹ್ಯಾಸ್ ಡೇರ್ ಟು ಕಮ್ ಹಿಯರ್, ಅಜಾಗರೂಕತೆ ಅಂದರೆ ರೆಕ್ಲೆಸ್ ಅಂತಂದರೆ ಏನಾದರೂ ಕಷ್ಟ ಆಗುತ್ತೆ, ಡೇಂಜರ್ ಇದೆ ಅನ್ನೋದನ್ನು ಲೆಕ್ಕಿಸದೆ ಹೋಗ್ತಾರಲ್ಲ, ಅದಕ್ಕೆ ಕರೀತಾರೆ. ಅಂಥ ಒಬ್ಬ ಫೂಲ್, ಒಬ್ಬ ಮೂರ್ಖ ಯಾರಿಲ್ಲಿ ಬಂದಿರೋದು ಅಂತ ಜೋರಾಗಿ ಕೇಳಿದ. ಅವಾಗ ವಾಂಗ್ಜಿಯಾ ಹೇಳ್ತಾನೆ, ಮೈ ನೇಮ್ ಈಸ್ ವಾಂಗ್ಜಿಯಾ ಆ್ಯಂಡ್ ಐ ಹ್ಯಾವ್ ಕಮ್ ಹಿಯರ್ ಟು ಲುಕ್ ಫಾರ್ ದ ಬರ್ಡ್ ಆಫ್ ಹ್ಯಾಪಿನೆಸ್, ನನ್ನ ಹೆಸರು ವಾಂಗ್ಜಿಯಾ, ನಾನಿಲ್ಲಿ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ಹುಡುಕೊಂಡು ಬಂದಿದ್ದೀನಿ ಅಂತ ವಾಂಗ್ಜಿಯಾ ಹೇಳಿದ. ಅವಾಗ 3rd ಮಾನ್ಸ್ಟರ್ ಏನು ಹೇಳುತ್ತೆ ನೋಡಿ, ಏನು ಟಾಸ್ಕ್ ಕೊಡುತ್ತೆ. ಇಫ್ ಯು ವಾಂಟ್ ಟು ಸಿ ದ ಬರ್ಡ್ ಆಫ್ ಹ್ಯಾಪಿನೆಸ್, ನಿನಗೆ ಬರ್ಡ್ ಆಫ್ ಹ್ಯಾಪಿನೆಸ್ ಬೇಕಾಗಿತ್ತು, ನೀನಲ್ಲಿ ಹೋಗಬೇಕಾಗಿತ್ತು ಮುಂದಕ್ಕೆ ಅಂತಂದರೆ, ಯು ಮಸ್ಟ್ ಬ್ರಿಂಗ್ ಮೀ ಭೀಮಾಸ್ ಐ ಬಾಲ್ಸ್. ಇಲ್ಲಿ ಭೀಮಾ ಅಂತಂದರೆ ಒಂದು ಹುಡುಗಿ, ಪಾಪ ಸುಂದರವಾಗಿರ್ತಕ್ಕಂಥ ಪುಟ್ಟ ಹುಡುಗಿ, ಆ ಹುಡುಗಿಯ ಕಣ್ಗಳನ್ನು ಕಿತ್ಕೊಂಬಂದು ಕೊಡಬೇಕು ನೀನು, ಐ ಬಾಲ್ಸನ್ನು ಕಿತ್ಕೊಂಬರ್ಬೇಕು. ಇಫ್ ಯು ಡೇರ್ ಟು ಸೇ ನೋ, ನೀನೇನಾದರೂ ಆಗಲ್ಲ ಅಂತ ಹೇಳಿದರೆ, ನೋ ಅಂತ ಏನಾದ್ರು ಹೇಳಿದರೆ, ಐ ವಿಲ್ ಗಾಗ್ ಔಟ್ ಯುವರ್ ಐ ಬಾಲ್ಸ್ ಅಟ್ ಒನ್ಸ್. ಆ ಹುಡುಗಿ ಕಣ್ಗಳನ್ನ ಕಿತ್ಕೊಂಬಂದಿಲ್ಲ ಅಂತಂದರೆ ನಿನ್ನ ಕಣ್ಗಳನ್ನೇ ಕಿತ್ಬಿಡ್ತೀನಿ. ಗಾಗ್ ಔಟ್ ಅಂತ ಇದೆ ನೋಡಿ, ಅಂದರೆ ನಿನ್ನ ಕಣ್ಗಳನ್ನೇ ಕಣ್ಗುಡ್ಡೆನ ಕಿತ್ಬಿಡ್ತೀನಿ ಅಂತ ರಾಕ್ಷಸ ಹೇಳಿದ. ವಾಂಗ್ಜಿಯಾ ಬೌಡ್ ಈಸ್ ಹೆಡ್ ಆ್ಯಂಡ್ ಥಾಟ್ ಫಾರ್ ಎ ವೈಲ್, ಸ್ವಲ್ಪ ತಲೆ ಕೆಳಗೆ ಹಾಕ್ಕೊಂಡು ವಾಂಗ್ಜಿಯಾ ಯೋಚನೆ ಮಾಡ್ತಾನೆ. ಯಾಕೆ ಅಂತಂದರೆ ಊಟ ಇಲ್ದಂದ್ರೆ ನಡ್ಕೊಂಡು ಹೋಗ್ಬೋದು, ರಸ್ತೆ ಚೆನ್ನಾಗಿಲ್ಲ ಅಂದರೆ ಹೇಗಾದರೂ ಹೋಗ್ಬೋದು, ಕಣ್ಗಳೇ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಮುಂದೆ ದಾರಿನೇ ಕಾಣಿಸಲ್ಲ, ಮುಂದೆ ಹೋಗೋಕ್ಕಾಗೋದೇ ಇಲ್ಲ ಅನ್ನತಕ್ಕಂಥ ಯೋಚನೆ ಒಂದು ಕ್ಷಣ ಬಂತು. ಯೋಚನೆ ಮಾಡಿಬಿಟ್ಟು ಹೇಳ್ತಾನೆ, ಹಿ ಆನ್ಸರ್ಡ್, ಯು ಮಸ್ಟ್ ಬಿ ಡ್ರೀಮಿಂಗ್, ಕನಸ್ಕಂತ ಇದೆಯಾ ನೀನು. ನೋ ಒನ್ ಹ್ಯಾಸ್ ದ ರೈಟ್ ಟು ಡೆಸ್ಟ್ರಾಯ್ ಎ ಗರ್ಲ್ಸ್ ಪ್ರೆಟಿ ಐಸ್, ಸುಂದರವಾಗಿರ್ತಕ್ಕಂಥ ಹುಡುಗಿ ಕಣ್ಣುಗಳನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ, ಹಾಳು ಮಾಡೋದಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ. ಐ ವಿಲ್ ನೆವರ್ ಗಾಗ್ ಭೀಮಾಸ್ ಐಸ್, ನಾನು ಭೀಮಾ ಅನ್ನೋ ಹುಡುಗಿ ಕಣ್ಗಳನ್ನ ಕಿತ್ಕೊಂಬರಲ್ಲ, ಯಾರಿಗೂ ಕೂಡ ಅಂಥ ಸುಂದರವಾಗಿರ್ತಕ್ಕಂಥ ಮಕ್ಕಳ ಕಣ್ಣು ಕೀಳುವಂಥ ಹಕ್ಕು ಯಾರಿಗೂ ಇಲ್ಲ, ನೀನು ಕನಸು ಕಾಣ್ತಾ ಇರ್ಬೋದು, ನಾನು ಕಿತ್ಕೊಂಬರಲ್ಲ ಅಂತ ಹೇಳ್ಬಿಟ್ಟು ವಾಂಗ್ಜಿಯಾ ಹೇಳ್ದ. ದ ಓಲ್ಡ್ ಮಾನ್ಸ್ಟರ್ ಸ್ಕ್ರೀಮ್ಡ್ ವಿತ್ ರೇಜ್, ಓಲ್ಡ್ ಮಾನ್ಸ್ಟರ್ಗೆ ಮಾತು ಕೇಳೋದಕ್ಕೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಕಿರ್ಚ್ಕೊಳ್ತಾನೆ. ಹಿ ಇಮಿಡಿಯೇಟ್ಲಿ ಬಿಗ್ಯಾನ್ ಟು ಬ್ಲೋ ಥ್ರೂ ಹೀಸ್ ಲಾಂಗ್ ಬಿಯರ್ಡ್, ಇವನು ಕೂಡ ಏನು ಮಾಡ್ತಾನೆ, ತನ್ನ ಗಡ್ಡದಿಂದ ಬೀಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ವಾಂಗ್ಜಿಯಾಸ್ ಐ ಬಾಲ್ಸ್ ಜಂಪ್ಡ್ ಔಟ್ ಆಫ್ ದಿರ್ ಸಾಕೆಟ್ ಆ್ಯಂಡ್ ಹಿ ಬಿಕೇಮ್ ಬ್ಲೈಂಡ್, ಆ ಗಡ್ಡದಿಂದ ಗಾಳಿ ಬೀಸಿದ ತಕ್ಷಣ ಸರಿ ಈ ವಾಂಗ್ಜಿಯನ ಕಣ್ಣು ಗುಡ್ಡೆಗಳು ಏನಿದ್ವ ಸಾಕೆಟಲ್ಲಿ ಅವು ಕಿತ್ಕೊಂಡು ಹೋಗ್ಬಿಡ್ತವೆ. ಹಿ ಬಿಕೇಮ್ ಬ್ಲೈಂಡ್, ಕಂಪ್ಲೀಟಾಗಿ ವಾಂಗ್ಜಿಯಾ ಇವಾಗ ಬ್ಲೈಂಡ್ ಆಗಿಬಿಟ್ಟ, ಕಣ್ಣು ಕಾಣಿಸ್ತಾನೇ ಇಲ್ಲ. ದಿಸ್ ಮಸ್ಟ್ ಬಿ ದ ಲಾಸ್ಟ್ ಆರ್ಡಿಯಲ್ ಹಿ ಥಾಟ್, ಅವನ ಕಣ್ಗಳೇ ಹೋದ ತಕ್ಷಣ ಏನಾಗುತ್ತೆ, ಕಂಪ್ಲೀಟಾಗಿ ಅಂಧಕಾರ, ಮುಂದೆ ಹೇಗೆ ಹೋಗ್ಬೇಕು ಏನೂ ಕೂಡ ಕಾಣಿಸ್ತಾ ಇಲ್ಲ. ಅವಾಗ ಇವನು ಅಂದ್ಕೋತಾನೆ, ದಿಸ್ ಮಸ್ಟ್ ಬಿ ದ ಲಾಸ್ಟ್ ಆರ್ಡಿಯಲ್, ಇದು ಕೊನೆಯದಾಗಿರ್ತಕ್ಕಂಥ ಅಗ್ನಿ ಪರೀಕ್ಷೆ. ಯಾಕೆ ಅಂದರೆ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು 3 ಜನ ರಾಕ್ಷಸರು ಕಾಯ್ತಾ ಇದ್ರು ಅಂತ ನೋಡ್ಕೊಂಡಿದ್ವಿ. ಆಲ್ರೆಡಿ 2 ರಾಕ್ಷಸಗಳು ಪನಿಷ್ಮೆಂಟ್ ಕೊಟ್ಟರು, ಅದೆಲ್ಲ ಹೇಗೋ ಮಾಡ್ಕೊಂಡು ದಾಟ್ಕೊಂಡು ಬಂದಿದ್ದಾನೆ. ಈಗ ಕೊನೆ ಮಾನ್ಸ್ಟರ್ ಇದನ್ನೇನಾದ್ರು ದಾಟ್ಕೊಂಡು ಹೋಗ್ಬಿಟ್ರೆ ನಾನು ಡೈರೆಕ್ಟಾಗಿ ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ನೋಡ್ಬೋದು, ಇದು ಕೊನೆ ಅಗ್ನಿ ಪರೀಕ್ಷೆ.
ಈಗ ಅಂತ ಹೇಳ್ಬಿಟ್ಟು ತನ್ನ ಪ್ರಯಾಣನ ನಿಲ್ಲಿಸೋ ಹಾಗಿಲ್ಲ. ಯಾಕೆಂದರೆ ಇದೊಂದು ದಾಟ್ಕೊಂಡು ಹೋಗ್ಬಿಟ್ರೆ ಬರ್ಡ್ ಆಫ್ ಹ್ಯಾಪಿನೆಸ್ ಸಿಕ್ಬಿಡುತ್ತೆ. ಬಟ್ ಈಗ ಮುಂದೆ ಹೋಗ್ತಕ್ಕಂಥದ್ದೇ ಸಮಸ್ಯೆ. ಯಾಕೆ ಅಂತಂದರೆ ಹೇಗಾದರೂ ಕಣ್ಣು ಕಾಣಿಸ್ತಾ ಇದ್ರೆ ಹೋಗ್ಬೋದು, ಬಟ್ ಈಗ ಕಣ್ಣೇ ಕಾಣಿಸ್ದಂಗೆ ಆಗಿಬಿಟ್ಟದೆ, ಹೇಗಾದರೂ ಮಾಡಿ ಹೋಗಲೇಬೇಕು ಅಂತ ಹೇಳಿ ಅಂದ್ಕೋತಾನೆ. ಐ ಮಸ್ಟ್ ಕೀಪ್ ಗೋಯಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ರೈಸಿಂಗ್ ಸನ್. ಈ ಕಣ್ಣು ಕಾಣಿಸಲ್ಲ, ಯಾವ ಕಡೆಗೆ ಹೋಗ್ಬೇಕಂತ ಹೆಂಗೆ ಡಿಸೈಡ್ ಮಾಡ್ತಾನೆ ನೋಡಿ. ಐ ಮಸ್ಟ್ ಕೀಪ್ ಗೋಯಿಂಗ್ ಇನ್ ದ ಡೈರೆಕ್ಷನ್, ಯಾವ ಕಡೆ ಹೋಗ್ಬೇಕು ಅಂದರೆ ದ ರೈಸಿಂಗ್ ಸನ್. ಸೂರ್ಯ ಹುಟ್ಟುತ್ತಾ ಇರ್ಬೇಕಾದ್ರೆ ಬಿಸಿಲು ಬೀಳುತ್ತಲ್ಲ, ಆ ಬಿಸಿಲು ಯಾವ ಕಡೆ ಬೀಳುತ್ತಲ್ಲ ಅದು ಪೂರ್ವ ಅಂತ ತಿಳ್ಕೊಂಡು ಆ ಕಡೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ದ್ಯಾಟ್ ಮಸ್ಟ್ ಬಿ ದ ಪ್ಲೇಸ್ ವೇರ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಲಿವ್ಸ್. ಅದೇ ಕಡೆಗೆ ಹೋಗ್ತಾ ಇದ್ರೆ ಅಲ್ಲೇ ಬರ್ಡ್ ಆಫ್ ಹ್ಯಾಪಿನೆಸ್ ಇರುತ್ತೆ, ಹೇಗಾದರೂ ಮಾಡಿ ಹೋಗಲೇಬೇಕು ಅಂತ ತನ್ನ ಪ್ರಯಾಣನ ಕಂಟಿನ್ಯೂ ಮಾಡ್ತಾನೆ. ಗ್ರೂಪಿಂಗ್ ಇಸ್ ಎ ವೇ ವಿತ್ ಹ್ಯಾಂಡ್ಸ್ ಆನ್ ದ ಗ್ರೌಂಡ್. ಗ್ರೂಪಿಂಗ್ ಅಂತಂದರೆ ಕೈ ಆಡಿಸ್ಕೊಂಡು ಹೋಗೋದು. ರಾತ್ರಿ ಕತ್ಲೆಯಲ್ಲಿ ನೀವೆಲ್ಲ ಹೋಗ್ಬೇಕಾದ್ರೆ ಗೋಡೆ ಗಿಡ ಹಿಡ್ಕೊಂಡು ಕೈ ಆಡಿಸ್ಕೊಂಡು ಹೋಗ್ತಿರಲ್ಲ, ಹಾಗೆ ವಾಂಗ್ಜಿಯಾಗಿ ಇವಾಗ ಕಣ್ಣು ಕಾಣ್ತಾ ಇಲ್ಲ, ನೆಲದ ಮೇಲೆ ಕೂತ್ಕೊಂಡು ಕೈ ಆಡಿಸ್ಕೊಂಡು ಹೊರಟ. ಲೇಟ್ ಆದರೂ ಪರವಾಗಿಲ್ಲ, ಹೋಗಲೇಬೇಕಂತ ಹೊರಡ್ತಾನೆ. ವಾಂಗ್ಜಿಯಾ ಕ್ರಾವಲ್ಡ್ ಎನದರ್ 900 ಮೈಲ್ಸ್. ಹೇಗೋ ಮಾಡಿಬಿಟ್ಟು ಕ್ರಾವಲಿಂಗ್ ತೆವಳ್ಕೊಂಡು ಕೈ ಆಡಿಸ್ಕೊಂಡು 900 ಮೈಲ್ಸನ್ನು ಕಂಪ್ಲೀಟ್ ಮಾಡ್ತಾನೆ. ಹಿ ಕ್ಲಾಂಬರ್ಡ್ ಟು ದ ಪೀಕ್ ಆಫ್ ಸ್ನೋ ಕವರ್ಡ್ ಮೌಂಟೇನ್. ಕ್ಲಾಂಬರ್ಡ್ ಅಂದರೆ ಕ್ಲೈಂಬ್ಡ್, ಹೇಗೋ ಕೈ ಆಡಿಸ್ಕೊತಾನೆ ಆ ಪೀಕ್ ಇತ್ತಲ್ಲ, ಶಿಖರ ಅಂತ ಕರಿತೀವಿ, ಆ ಸ್ನೋ ತುಂಬಿಕೊಂಡಿರ್ತಕ್ಕಂಥ ಹಿಮ ಕೌದಿರ್ತಕ್ಕಂಥ ಬೆಟ್ಟದ ಶಿಖರದವರೆಗೆ ಹೇಗೋ ಮಾಡ್ಕೊಂಡು ಅಲ್ಲಿ ತಲುಪ್ತಾನೆ. ಆ್ಯಂಡ್ ದೇರ್ ಹಿ ಹರ್ಡ್ ದ ವಾಯ್ಸ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಅಲ್ಲಿ ಹೋದ ತಕ್ಷಣವೇ ಅವನಿಗೆ ಬರ್ಡ್ ಆಫ್ ಹ್ಯಾಪಿನೆಸ್ದು ಧ್ವನಿ ಕೇಳಿಸುತ್ತೆ. ಮೈ ಲವ್ಲಿ ಚೈಲ್ಡ್, ಹ್ಯಾವ್ ಯು ಕಮ್ ಹಿಯರ್ ಫಾರ್ ಮೀ. ಅಯ್ಯೋ ನನ್ನ ಮಗು, ನನಗೋಸ್ಕರ ನೀನು ಇಲ್ಲಿವರೆಗೆ ಬಂದ ಅಂತ ಹಕ್ಕಿ ಕೇಳ್ತು. ಓವರ್ ವೆಲ್ಡ್ ವಿತ್ ಜಾಯ್ ವಾಂಗ್ಜಿಯಾ ರಿಪ್ಲೈಡ್. ವಾಂಗ್ಜಿಯಾ ಕೂಡ ಅಷ್ಟೇ ಸಂತೋಷ ಆಯಿತು. ಯಾಕೆಂದ್ರೆ ಮಧ್ಯಕ್ಕೆ ಅವನು ಅಂದ್ಕೊಂಡಿದ್ದ ನನ್ನಿಂದ ಇದು ಮಾಡೋಕ್ಕಾಗತ್ತಾ, ಇಷ್ಟನ್ನೆಲ್ಲ ದಾಟ್ಕೊಂಡು ಹೋಗೋಕ್ಕಾಗತ್ತಾ ಅಂದ್ಕೊಂಡಿದ್ದ. ಬಟ್ ಹೀಗೋ ಕೊನೆಗೂ ಬಂದು ಮುಟ್ಟಿದ್ನಲ್ಲ, ಆ ಹಕ್ಕಿ ಸೌಂಡನ್ನು ಮಾತನ್ನು ಕೇಳಿದ ತಕ್ಷಣ ತುಂಬ ಸಂತೋಷ ಆಗುತ್ತೆ. ಎಸ್ ಐ ಹ್ಯಾವ್, ಹೌದು ನಾನು ನಿನಗೋಸ್ಕರನೇ ಬಂದಿದ್ದು. ಮೈ ಪೀಪಲ್ ಲಾಂಗ್ ಟು ಸಿ ಯು ಡೇ ಆ್ಯಂಡ್ ನೈಟ್. ಇಲ್ಲಿ ಲಾಂಗ್ ಅಂತಂದರೆ ಉದ್ದ ಅಂತಲ್ಲ, ಹಂಬಲಿಸೋದು. ನಮ್ಮ ಊರಿನ ಜನ ನಿನ್ನನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಹಗಲು ರಾತ್ರಿ ಅನ್ನದೆ ಹಂಬಲಿಸ್ತಾ ಇದ್ದಾರೆ. ಪ್ಲೀಸ್ ಕಮ್ ಬ್ಯಾಕ್ ವಿತ್ ಮೀ, ನನ್ನ ಜೊತೆಗೆ ಬಂದುಬಿಡು, ನಮ್ಮ ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಆ ಹಕ್ಕಿಗೆ ಹೇಳಿದ. The bird of happiness caressed Wangjia gently with its wing and sang for him. ಆ ವಾಂಗ್ಜಿಯಾನ್ ಬಂದಿದ್ದಲ್ಲ, ಅವನ ಬಟ್ಟೆ ಎಲ್ಲ ಹರಿದೋಗಿತ್ತು, ಮೈಯೆಲ್ಲ ಗಾಯ ಆಗಿತ್ತು, ಕಣ್ಣು ಕಾಣಿಸ್ದಂಗಾಗಿತ್ತು. ಅಂಥ ವಾಂಗ್ಜಿಯಾ ಬಂದು ನಿಂತ್ಕೊಂಡಿದ್ದಲ್ಲ, ಆ ಹಕ್ಕಿಗಾಗಿ ಇಷ್ಟೊಂದು ಶ್ರಮ ಪಟ್ಟಿದ್ನಲ್ಲ, ಕಷ್ಟಪಟ್ಟಿದ್ನಲ್ಲ, ಅದು ನೋಡ್ಬಿಟ್ಟು ಏನು ಮಾಡುತ್ತೆ, ಆ ಹಕ್ಕಿ ಜೆಂಟಲ್ಲಾಗಿ ಸಾಫ್ಟಾಗಿ ಮೃದುವಾಗಿ ತನ್ನ ರೆಕ್ಕೆಯಿಂದ ಅವನನ್ನು ಸವರುತ್ತೆ, ಅವನಿಗಾಗಿ ಕೂಗ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ ಅನ್ನೋದನ್ನ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ, ತಾವು ನೆನಪಿಟ್ಕೊಳ್ಳಿ. ಏನೇನಾಗುತ್ತೆ ನೋಡಿ, ಹಕ್ಕಿ ಅವನ ಮೈ ಸವರಿದ ತಕ್ಷಣ ಏನಾಗುತ್ತೆ, ಹಿಸ್ ಐ ಬಾಲ್ಸ್ ಫ್ಲೂ ಬ್ಯಾಕ್ ಟು ದೇರ್ ಸಾಕೆಟ್ಸ್. ಕಣ್ಣೇನು ಕಿತ್ತು ಹೋಗಿಬಿಟ್ಟಿದ್ವಲ್ಲ, ಆ ವಾಪಸ್ ಬಂದು ಕಣ್ಣುಗುಡ್ಡೆಗಳು ಮತ್ತೆ ತನ್ನ ಜಾಗಕ್ಕೆ ಕೂತ್ಕೋತವೆ. ಆ್ಯಂಡ್ ನೌ ಹಿ ಸಾ ಮಚ್ ಮೋರ್ ಬ್ರೈಟ್ಲಿ ದ್ಯಾನ್ ಬಿಫೋರ್. ಮುಂಚೆ ಅವನಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತಲ್ಲ, ಅದಕ್ಕಿಂತ ಚೆನ್ನಾಗಿ ಕಣ್ಣು ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಆಲ್ ಹಿಸ್ ವೂಂಡ್ಸ್ ವರ್ ಹೀಲ್ಡ್. ಮೈಗೆಲ್ಲ ಗಾಯ ಆಗಿತ್ತಲ್ಲ, ಅವೆಲ್ಲ ಹೀಲ್ಡ್ ಆಗ್ತವೆ, ವಾಸಿ ಆಗ್ತವೆ. ಹಿ ವಾಸ್ ಸ್ಟ್ರಾಂಗರ್ ದ್ಯಾನ್ ಎವರ್. ಮುಂಚೆಗಿಂತ ಇವಾಗ ಅವನು ಸ್ಟ್ರಾಂಗ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಶಕ್ತಿ ಬಂದಂಗೆ ಆಯಿತು, ಮೈಯಲ್ಲಿ ಒಂಥರ ಚೈತನ್ಯ ಬಂದಂಗೆ ಅನಿಸುತ್ತೆ. ದ ಬರ್ಡ್ ಆಫ್ ಹ್ಯಾಪಿನೆಸ್ ಆಫರ್ಡ್ ವಾಂಗ್ಜಿಯಾ ಸಮ್ ಡ್ರೈಡ್ ಮೀಟ್ ಆ್ಯಂಡ್ ಕ್ರೀಮ್ ಕೇಕ್. ಬಂದಿದ್ನೆಲ್ಲ ಪಾಪ ಕಷ್ಟಪಟ್ಕೊಂಡು ಅವನಿಗೆ ತಿನ್ನಕ್ಕಂತ ಹೇಳ್ಬಿಟ್ಟು ಡ್ರೈಡ್ ಮೀಟ್ ಆ್ಯಂಡ್ ಕ್ರೀಮ್ ಕೇಕನ್ನು ಕೊಡುತ್ತೆ. ಆ್ಯಂಡ್ ದೆನ್ ಬೋರ್ ಹಿಮ್ ಬ್ಯಾಕ್ ಟು ಹೀಸ್ ಹೋಮ್ ವಿಲೇಜ್. ಅಂದರೆ ಅವನನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಅವನ ಹಳ್ಳಿ ಕಡೆಗೆ ಹಾರ್ಕೊಂಡು ಬರುತ್ತೆ. ದೇ ಲ್ಯಾಂಡೆಡ್ ಆನ್ ಎ ಮೌಂಟೇನ್ ಟಾಪ್. ಅಲ್ಲಿ ಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಬಂದುಬಿಟ್ಟು ಆ ಹಕ್ಕಿ ಮತ್ತು ಅವನು ಬಂದು ಇಳ್ಕೊಳ್ತಾರೆ. ಆ ಬಂದ ತಕ್ಷಣ ಹಕ್ಕಿ ಕೇಳುತ್ತೆ, ವಾಟ್ ಈಸ್ ಇಟ್ ದಟ್ ಯು ವಾಂಟ್ ಆಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಏನು ಬೇಕು ಹೇಳು ನಿನಗೆ ಅಂತ ಬರ್ಡ್ ಆಫ್ ಹ್ಯಾಪಿನೆಸ್ ವಾಂಗ್ಜಿಯಾ ಕೇಳ್ತು. ಅವಾಗ ವಾಂಗ್ಜಿಯಾ ಏನು ಕೇಳ್ತಾ ನೋಡಿ, ವಾಂಗ್ಜಿಯಾ ರಿಪ್ಲೈಡ್, ವಿ ವಾಂಟ್ ವಾರ್ಮ್ತ್ ಆ್ಯಂಡ್ ಹ್ಯಾಪಿನೆಸ್, ಫಾರೆಸ್ಟ್ಸ್ ಆ್ಯಂಡ್ ಫ್ಲವರ್ಸ್, ಫೀಲ್ಡ್ಸ್ ಆ್ಯಂಡ್ ರಿವರ್ಸ್. ಸ್ಟಾರ್ಟಿಂಗಲ್ಲಿ ಕೇಳಿದ್ರಲ್ಲ, ಆ ಏರಿಯಾ ಯಾಕೆ ಬಡವಾಗಿತ್ತು ಅಂತಂದ್ರೆ ಅಲ್ಲಿ ಏನೇನು ಇರಲಿಲ್ಲ ಅಂತ ಹೇಳಿದ್ನಲ್ಲ, ಅದೆಲ್ಲ ಬೇಕು ಅಂತ ಕೇಳ್ತಾ ಇದ್ದಾನೆ. ವಿ ವಾಂಟ್ ವಾರ್ಮ್ತ್, ನಮಗೆ ಶಾಖ ಬೇಕು, ಬಿಸಿ ಅನ್ನತಕ್ಕಂಥದ್ದು ಬೇಕು. ಹ್ಯಾಪಿನೆಸ್ ಬೇಕು, ಸಂತೋಷ ಅನ್ನೋದು ಬೇಕು. ಫಾರೆಸ್ಟ್ಸ್, ಕಾಡುಗಳು ಬೇಕು. ಫ್ಲವರ್ಸ್, ಹೂಗಳು ಬೇಕು. ಫೀಲ್ಡ್ಸ್, ಏನಾದರೂ ಬೆಳ್ಕೊಂಡು ತಿನ್ನೋದಕ್ಕೆ ಜಮೀನು ಬೇಕು. ಆ್ಯಂಡ್ ರಿವರ್ಸ್, ನದಿಗಳು ಬೇಕು ಅಂತ ಹೇಳ್ಬಿಟ್ಟು ವಾಂಗ್ಜಿಯಾ ಹೇಳ್ತಾನೆ. ಸ್ಟ್ಯಾಂಡಿಂಗ್ ಆನ್ ದ ಮೌಂಟೇನ್ ಟಾಪ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಗೇವ್ 3 ಲೌಡ್ ಕ್ರೈಸ್. ಅಲ್ಲೇ ಬೆಟ್ಟದ ಮೇಲೆ ನಿಂತ್ಕೊಂಡು 3 ಸಾರಿ ಆ ಹಕ್ಕಿ ಕೂಗ್ಕೊಳ್ಳುತ್ತೆ. ಅವಾಗ ಆ ಪ್ರದೇಶದಲ್ಲಿ ಏನೇನು ಚೇಂಜಸ್ ಆಗುತ್ತೆ ನೋಡಿ. ಇಲ್ಲಿ ಮಕ್ಕಳು ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಆ ಹಕ್ಕಿ ಅವನನ್ನು ಸವರಿದಾಗ ಅವನ ಶರೀರದಲ್ಲಿ ಏನು ಬದಲಾವಣೆ ಆಯಿತು ಅಂತ ಕ್ವಶನ್ ಕೇಳಿದಾಗ
ಇದನ್ನು ಬರೀತಾರೆ. ಆ ಹಕ್ಕಿ 3 ಸಾರಿ ಕೂಗ್ಕೊಂಡಾಗ ಆ ಜಾಗದಲ್ಲಿ ಏನೇನು ಪರಿವರ್ತನೆ ಆಯಿತು ಅಂತ ಕೇಳಿದಾಗ ವಾಪಸ್ ಅದನ್ನು ಬರೀತಾರೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ ಹಕ್ಕಿ ಬೆಟ್ಟದ ಮೇಲೆ ನಿಂತ್ಕೊಂಡು 3 ಸಾರಿ ಕೂಗಿದಾಗ ಆ ಸುತ್ತಮುತ್ತ ಇರತಕ್ಕಂಥ ಪ್ರದೇಶದಲ್ಲಿ ಏನೇನಾಗುತ್ತೆ, ಏನೇನು ಬದಲಾವಣೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅಟ್ ದ ಫಸ್ಟ್ ಕ್ರೈ, ಮೊದಲನೇ ಸಾರಿ ಆ ಹಕ್ಕಿ ಕೂಗ್ಕೊಂಡಾಗ ಏನಾಗುತ್ತೆ, ಗೋಲ್ಡನ್ ಸನ್ ಬ್ರೋಕ್ ಥ್ರೂ ದ ಕ್ಲೌಡ್ಸ್. ಆಕಾಶದಲ್ಲೆಲ್ಲ ಮೋಡ ತುಂಬಿಕೊಂಡಿತ್ತು, ಬಿಸಿಲು ಅನ್ನೋದೇ ಇರಲಿಲ್ಲ. ಆ ಮೋಡದ ಮಧ್ಯದಿಂದ ಸೂರ್ಯ ಕಾಣಿಸ್ಕೊಳ್ತಾನೆ. ಗೋಲ್ಡನ್ ಸನ್, ಚಿನ್ನದ ಹಾಗೆ ಹೊಳಿತಕ್ಕಂಥ ಸೂರ್ಯ ಕಾಣಿಸ್ಕೊಳ್ತಾನೆ. ಆ್ಯಂಡ್ ಎ ವಾರ್ಮ್ ಬ್ರೀಸ್ ಕೇಮ್ ಡೌನ್ ಫ್ರಮ್ ದ ಸ್ಕೈ. ಆಕಾಶದಲ್ಲಿ ಸೂರ್ಯ ಕಾಣಿಸ್ಕೊಂಡ ತಕ್ಷಣ ಏನಾಗುತ್ತೆ, ವಾರ್ಮ್ ಬ್ರೀಸ್, ಬೆಚ್ಚಗಾಗಿರ್ತಕ್ಕಂಥ ಗಾಳಿ ಆಕಾಶದಿಂದ ಬೀಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ ದ ಸೆಕೆಂಡ್ ಕ್ರೈ, ಎರಡನೇ ಸಾರಿ ಆ ಹಕ್ಕಿ ಕೂಗ್ಕೊಂಡ ತಕ್ಷಣ ಏನಾಗುತ್ತೆ, ಸ್ಟ್ರೆಚ್ ಅಪಾನ್ ದ ಸ್ಟ್ರೆಚ್ ಆಫ್ ಫಾರೆಸ್ಟ್ ಅಪಿಯರ್ಡ್ ಆಲ್ ಓವರ್ ದ ಮೌಂಟೇನ್. ಸುತ್ತಮುತ್ತ ಬರೀ ಬೆಟ್ಟಗಳು ಮಾತ್ರ ಇತ್ತು, ಬಟ್ ಕಾಡಿರಲಿಲ್ಲ, ಅಲ್ಲಿ ಗಿಡಗಳಿರಲಿಲ್ಲ. ಆ ಹಕ್ಕಿ ಎರಡನೇ ಸಾರಿ ಕೂಗ್ಕೊಂಡ ತಕ್ಷಣ ಆಗುತ್ತೆ, ಸುತ್ತಮುತ್ತ ಏನು ಬೆಟ್ಟಗಳಿತ್ತಲ್ಲ ಆ ಬೆಟ್ಟದ ಮೇಲೆಲ್ಲ ಕಾಡು ಕಾಣಿಸ್ಕೊಳ್ಳುತ್ತೆ, ಎಲ್ಲ ಗಿಡ ಮರಗಳು ಕಾಣಿಸ್ಕೊಳ್ತವೆ. ಮೌಂಟೇನ್ ಪೀಚ್ ಆ್ಯಂಡ್ ಅದರ್ ಮೌಂಟೇನ್ ಫ್ಲವರ್ಸ್ ಬ್ಲೂಮ್ ಟುಗೆದರ್. ಆ ಕಾಡು ಕಾಣಿಸ್ಕೊಂಡ ತಕ್ಷಣ ಏನಿರುತ್ತೆ, ಈ ಪೀಚ್ ಮತ್ತು ಬೇರೆ ರೀತಿಯಾಗಿರ್ತಕ್ಕಂಥ ಹೂಗಳೇನಿರ್ತವೆ ಅವೆಲ್ಲ ಒಟ್ಟಿಗೆ ಕಾಣಿಸ್ಕೊಳ್ತವೆ. ಆ್ಯಂಡ್ ಥ್ರಷಸ್ ಆ್ಯಂಡ್ ಲಾರ್ಕ್ಸ್, ಇವು ಹಕ್ಕಿ ಹೆಸರು. ಥ್ರಷಸ್ ಆ್ಯಂಡ್ ಲಾರ್ಕ್ಸ್ ಲೆಡ್ ಎ ಕೋರಸ್ ಆಫ್ ಬರ್ಡ್ ಸಾಂಗ್. ಹಕ್ಕಿಗಳೆಲ್ಲ ಕೂಗ್ಕೊಳ್ಳೋ ಸೌಂಡು ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಟ್ ದ ಥರ್ಡ್ ಕ್ರೈ, ಮೂರನೇ ಸಾರಿ ಕೂಗ್ಕೊಂಡಾಗ ಏನಾಗುತ್ತೆ, ಗ್ರೀನ್ ರಿವರ್ಸ್ ಆ್ಯಂಡ್ ಫೀಲ್ಡ್ಸ್ ಕೇಮ್ ಟು ವ್ಯೂ. ಹಸಿರಾಗಿರ್ತಕ್ಕಂಥ ಅಂದರೆ ಶುದ್ಧವಾಗಿರ್ತಕ್ಕಂಥ ನೀರಿನಿಂದ ತುಂಬಿಕೊಂಡಿರೋ ನದಿಗಳು ಕಾಣಿಸ್ಕೊಳ್ತವೆ. ಫೀಲ್ಡ್, ವ್ಯವಸಾಯ ಮಾಡೋದಕ್ಕೆ ಜಮೀನು ಕೂಡ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಲಿಟಲ್ ವೈಟ್ ರ್ಯಾಬಿಟ್ಸ್ ಡ್ಯಾನ್ಸ್ಡ್ ಮೆರಿಲಿ ಆನ್ ದ ಗ್ರಾಸ್. ಅಲ್ಲೆಲ್ಲ ಹುಲ್ಲು ಬೆಳ್ಕೊಂಡಿತ್ತಲ್ಲ, ಆ ಹುಲ್ಲಿನ ಮೇಲೆ, ಹಚ್ಚು ಹಸಿರಾಗಿರ್ತಕ್ಕಂಥ ಹುಲ್ಲಿನ ಮೇಲೆ ರ್ಯಾಬಿಟ್ಸ್ಗಳು, ಮೊಲಗಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಂತೆ. ಮೆರಿಲಿ ಅಂದರೆ ಹ್ಯಾಪಿಲಿಯಾಗಿ, ಖುಷಿಯಾಗಿ ಕುಣಿದಾಡ್ತಾ ಇದ್ವಂತೆ. ಈ ರೀತಿ ಆ ಹಕ್ಕಿ ಕೂಗ್ಕೊಂಡ ತಕ್ಷಣ ಇಷ್ಟೆಲ್ಲ ಬದಲಾವಣೆ ಆಗುತ್ತೆ. ಫ್ರಮ್ ದಟ್ ಡೇ ಆನ್, ಅಲ್ಲಿಂದ ಆ ಪ್ರದೇಶದಲ್ಲಿ ಹೇಗಾಗುತ್ತೆ, ದ ಪೀಪಲ್ ಇನ್ ದಟ್ ಪುವರ್ ಪ್ಲೇಸ್ ನೆವರ್ ಸಫರ್ಡ್ ಹಾರ್ಡ್ಶಿಪ್ ಅಗೇನ್. ಆ ಹಕ್ಕಿ ಬಂದಿಷ್ಟೊಂದೆಲ್ಲ ಬದಲಾವಣೆ ಮಾಡಿ ಆದಮೇಲೆ ಅಲ್ಲಿರ್ತಕ್ಕಂಥ ಜನಗಳು ಯಾವತ್ತೂ ಕೂಡ ಕಷ್ಟ ಅನ್ನತಕ್ಕಂಥದ್ದನ್ನು ಅನುಭವಿಸಲಿಲ್ಲ. ಸುಖ, ಸಮೃದ್ಧಿ, ನೆಮ್ಮದಿ ಎಲ್ಲ ಸಿಕ್ಕಿರೋದ್ರಿಂದ ಅವರೆಲ್ಲರೂ ಕೂಡ ಸುಖದಿಂದ ನೆಮ್ಮದಿಯಿಂದ ಬದುಕಿದ್ರು ಅಂತ ಈ ಕಥೆನಲ್ಲಿ ಬರುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ತುಂಬ ಸುಂದರವಾಗಿರ್ತಕ್ಕಂಥ ಕತೆ, ತುಂಬ ಚೆನ್ನಾಗಿತ್ತು. ತಮಗೂ ಎಲ್ಲರಿಗೂ ಕೂಡ ಈ ಸ್ಟೋರಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಕತೆ ತಮಗೆ ಅರ್ಥ ಆಗಿದ್ದರೆ ಇನ್ನೊಂದು ಸಾರಿ ಆ ಪಾಠನ ಓದ್ಕೊಂಡ್ಬಿಟ್ಟು ಎಕ್ಸಾಮ್ಗೆ ಅಂತ ಕ್ವಶನ್ ಆನ್ಸರ್ಸ್ನ ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.